ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನಗೆ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರಬೇಕು, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ, ಸಬ್ಸ್ಕ್ರೈಬ್ ಆಗೋಕ್ಕೆ ಒಂದು ಕ್ಷಣನೂ ಬೇಕಾಗಿಲ್ಲ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಕಂಪ್ಲೀಟಾಗಿ ಫ್ರೀ ಇರುತ್ತೆ, ಓಕೆನಾ ಗಾಯ್ಸ್? ಇವತ್ತಿನ ಟಾಪಿಕ್, ನೀವ್ ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ನ ಮುಂಚೆ ಹೇಗ್ ಅನ್ಕೊಂಡಿದ್ರು, ಈಗ ಪ್ರೆಸೆಂಟ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ನಿಮ್ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅಂತ ನೋಡೋಣ, ಓಕೆನಾ? ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಪ್ಲೀಸ್ ಗೈಸ್. ಮತ್ತೆ 2 ಫೈಲ್ ಬರುತ್ತೆ, ಫೈಲ್ 1, ಫೈಲ್ 2. ಫೈಲ್ 1 ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ಫೈಲ್ 1 ನೋಡಿ, ಕಂಪ್ಲೀಟ್ ಆಗಿ ನೋಡಿ. ಫೈಲ್ 2 ಯಾರಿಗೆ ರೆಸೊನೇಟ್ ಆಗುತ್ತೆ ಫೈಲ್ 2 ಕಂಪ್ಲೀಟ್ ಆಗಿ ನೋಡಿ. 2 ರೆಸೊನೇಟ್ ಆದ್ರೆ 2ನೂ ನೋಡಿ ಗೈಸ್, ಓಕೆನಾ? ಓಕೆ, ನಾನು ಫೈಲ್ 1 ಶುರು ಮಾಡ್ತೀನಿ. ಗೈಸ್, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಮ್ಮ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋವಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಇದು ಎನರ್ಜೀಸ್ ಅಷ್ಟೇ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್, ಕನ್ಫ್ಯೂಷನ್ ಬೇಡ, ಓಕೆನಾ? ನಿಮ್ ವ್ಯಕ್ತಿ ಮುಂಚೆ ನಿಮ್ ಬಗ್ಗೆ ಏನ್ ಅನ್ಕೋತಿದ್ರು, ಈಗ ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇದೆ ಅಂತ. ಫೈಲ್ 1 ಪರ್ಸನ್ ಮುಂಚೆ ಇವ್ರನ್ನ ಏನ್ ಅನ್ಕೋತಾ ಇದ್ರು, ಈಗ ಅವ್ರ ಫೀಲಿಂಗ್ಸ್ ಏನಿದೆ ಅಂತ ಯೂನಿವರ್ಸ್ ಪ್ಲೀಸ್ ಹೇಳಿ. ಯೂನಿವರ್ಸ್, Three of Wands, the Moon ಕಾರ್ಡ್ ಬಂದಿದೆ ಗೈಸ್. 2 of Swords, ಓಕೆ. King of Pentacles, 10 of Swords. ಓಕೆ ಗೈಸ್, ನಿಮ್ನ ಮುಂಚೆ ಏನ್ ಅನ್ಕೊಳ್ತಿದ್ರು ಅಂತ ಇದು. ನಿಮ್ ಪರ್ಸನ್ ನಿಮ್ನ ಮುಂಚೆ ನಿಮ್ ಬಗ್ಗೆ ತುಂಬಾ ಅವ್ರಿಗೆ ಕನ್ಫ್ಯೂಷನ್ ಇತ್ತು, ತುಂಬಾ ಕನ್ಫ್ಯೂಷನ್ ಇತ್ತು, ಕ್ಲಾರಿಟಿ ಇರ್ಲಿಲ್ಲ ಈ ಕನೆಕ್ಷನ್ ಬಗ್ಗೆ. ಅವ್ರಿಗೆ ಮುಂಚೆ ಒಂಚೂರು ಕ್ಲಾರಿಟಿ ಇರ್ಲಿಲ್ಲ, ಮತ್ತೆ ನಿಮ್ಮಿಂದ ಹರ್ಟ್ ಆಗಿದ್ದಾರೆ ಸುಮಾರು ಜನ, ಅಥವಾ ಅವ್ರು ನಿಮ್ಗೆ ಹರ್ಟ್ ಮಾಡಿದ್ದಾರೆ ನೋಡಿ. ಕ್ಲಾರಿಟಿ ಇಲ್ಲ ಅನ್ನೋದಕ್ಕೆ ಈ ಕಾರ್ಡ್ 2 of Swords, ಕಣ್ ಮುಚ್ಚಿದೆ. ಅವ್ರಿಗೆ ಕನೆಕ್ಷನ್ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಮತ್ತೆ 2 ಆಪ್ಷನ್ ಇತ್ತು ಅನ್ಸುತ್ತೆ ಮುಂಚೆ, ಕ್ರಾಸ್ ರೋಡ್ ಅಲ್ಲಿ ನಿಂತಿದ್ದಾರೆ, ಇದ್ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂತ. ತುಂಬಾ ಕನ್ಫ್ಯೂಷನ್ ಇದೆ, ಮತ್ತೆ ನಿಮ್ ಬಗ್ಗೆ ಮುಂಚೆ ತುಂಬಾ ಓವರ್ ಥಿಂಕ್ ಮಾಡ್ತಿದ್ದಾರೆ. ಏನ್ ಇರ್ಬೋದು ಅಂತ ತಿಳ್ಕೊಳಕ್ಕೆ, ಯಾಕಂದ್ರೆ ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರಿಗೇನೂ ಗೊತ್ತಿಲ್ಲ. ತುಂಬಾ ಸೀಕ್ರೆಟ್ಸ್ ಇದೆ ನಿಮ್ ಲೈಫ್ ಅಲ್ಲಿ, ಯಾವ್ದವ್ರಿಗೆ ಗೊತ್ತಿಲ್ಲ. ಸೊ ಅವ್ರು ಕನ್ಫ್ಯೂಸ್ಡ್ ಆಗಿದ್ದಾರೆ ಮುಂಚೆ, ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದಾರೆ, ಮತ್ತೆ ಅವರು ಏನು ಎಕ್ಸ್ಪ್ರೆಸ್ ಮಾಡೇ ಇಲ್ಲ ನಿಮ್ಗೆ ಮುಂಚೆ, ನಿಮ್ಗೇನು ಎಕ್ಸ್ಪ್ರೆಸ್ ಮಾಡೇ ಇಲ್ಲ. ಅವ್ರಿಗೆ ತುಂಬಾ ಇಂಬ್ಯಾಲೆನ್ಸ್ ಅನ್ಸಿದೆ ಈ ಕನೆಕ್ಷನ್ ಮುಂಚೆ. ಮೆಂಟಲ್ ಕ್ಲಾರಿಟಿ ಇಲ್ಲ, ಮತ್ತೆ ಕಾಂಟ್ಯಾಕ್ಟ್ ಅಲ್ಲಿ ಜಾಸ್ತಿ ಇಲ್ಲ ನೀವಿಬ್ರು. ನೋ ಕಾಂಟ್ಯಾಕ್ಟ್ ಅಥವಾ ಸಪರೇಷನ್ ಅಥವಾ ಕಾಂಟ್ಯಾಕ್ಟ್ ಇದ್ರೂನು ಮುಂಚೆ ಸ್ವಲ್ಪ ಕಾಂಟ್ಯಾಕ್ಟ್ ಇರೋದು. ನಿಮ್ ಬಗ್ಗೆ ಅವ್ರು ಇನ್ನೂ ತಿಳ್ಕೊಬೇಕಂತ ಅನ್ಕೊಂಡಿದ್ದಾರೆ, ಬಟ್ ಆಗಿಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಕ್ಲಾರಿಟಿನೇ ಇಲ್ಲ, ಮತ್ತೆ ನಿಮ್ ಮೇಲೆ ಡೌಟ್ ಪಟ್ಟಿದ್ದಾರೆ ಮುಂಚೆ. ಡೌಟ್ ಪಟ್ಟಿದ್ದಾರೆ, ಭಯ ಇದೆ ಈ ರಿಲೇಶನ್ಶಿಪ್ ಅಲ್ಲಿ ಮುಂಚೆ, ಮತ್ತೆ ಆಂಗ್ಸೈಟಿ ಇದೆ. ಅದಕ್ಕೆ ಕಣ್ಣಿಗೆ ಅವ್ರಿಗೆ ಏನು ಅನ್ನೋದು ಕಂಡಿಲ್ಲ, ಅವ್ರಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ನೋಡಿ. ಅವ್ರಿಗೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ಮುಂಚೆ ಏನಿತ್ತು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ವಾಟ್ ಇಸ್ ದಿಸ್ ರಿಲೇಶನ್ಶಿಪ್ ಅಂತ ಅನ್ಕೊಂಡಿದ್ದಾರೆ. ಯಾಕೆ ಹಿಂಗ್ ಆಗ್ತಿದೆ, ಯಾಕೆ ಈ ತರ ಅಟ್ರಾಕ್ಷನ್, ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡಕ್ಕೂ ಅವ್ರ ಕೈಲಿ ಆಗಿಲ್ಲ. ವೈಟಿಂಗ್ ಎನರ್ಜಿ, ಕರೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಮುಂಚೆ, ವೆಯ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಫ್ಯೂಚರ್ ಪ್ಲಾನ್ ಮಾಡ್ತಿದ್ದಾರೆ.
ಕಾನ್ಫಿಡೆನ್ಸ್ ನ ಕೊರತೆ ತುಂಬಾ ಇದೆ. ಅವ್ರು ನಿಮ್ ಹತ್ರ ಬರಕ್ಕೆ ತುಂಬಾ ಕಾನ್ಫಿಡೆನ್ಸ್ ನ ಕೊರತೆ ಇದೆ. ನಿಮ್ ಹತ್ರ ಬಂದ್ರೆ ರಿಸ್ಕ್ ಅಂತ ಅನ್ಕೊಂಡ್ ವೆಯ್ಟ್ ಮಾಡ್ತಿದ್ದಾರೆ ಕರೆಕ್ಟ್ ಟೈಮ್ಗೋಸ್ಕರ. ತುಂಬಾ ಆನ್ ಅಂಡ್ ಆಫ್ ಆಗಿದೆ ನಿಮ್ ಕನೆಕ್ಷನ್ ಮುಂಚೆ, ಮತ್ತೆ ತುಂಬಾ ಡಿಲೇ ಆಗಿದೆ ಬಿಕಾಸ್ ಅವ್ರದ್ದು ಈ ಕನ್ಫ್ಯೂಷನ್ ನಿಮ್ ಬಗ್ಗೆ, ಡೌಟಿಂಗ್ ಎನರ್ಜಿ, ಭಯ, ಆಂಗ್ಸೈಟಿ, ಓವರ್ ಥಿಂಕಿಂಗು, ಮತ್ ನಿಮ್ ಬಗ್ಗೆ ಏನೋ ತಿಳ್ಕೊಳ್ದೆ ಇರೋದು, ನೀವೆಲ್ ಬೇರೆಯವ್ರ ತರ ಮೋಸ ಮಾಡ್ಬಿಡ್ತಿರೋ ಅಂತ ಅನ್ಕೊಂಡಿರೋದು. ಅವ್ರು ಏನೇನ್ ಪ್ಲಾನ್ ಮಾಡಿದದ್ ಮುಂಚೆ ಯಾವ್ದು ಸಕ್ಸಸ್ ಕಂಡಿಲ್ಲ. ಫೈರ್ ಎನರ್ಜಿ ಇದೆ ಗೈಸ್. ಏರಿಸ್, ಲಿಯೋ, ಸ್ಯಾಜಿಟೇರಿಯಸ್ ಜಾಸ್ತಿ ಇದ್ದೀರಾ ನನ್ನ ರೀಡಿಂಗ್ ಅಲ್ಲಿ. ಫೈರ್ ಎನರ್ಜಿ ಇದೆ. ಸೊ ಏನೇ ಎನರ್ಜಿ ಇದ್ರೂ ಅವ್ರು ಅದನ್ನ ಶೋ ಮಾಡಿಲ್ಲ. ನೋಡಿ ಹೆಂಗ್ ಕೂತಿದ್ದಾರೆ. ಅವ್ರಿಗೆ ಚಾಯ್ಸಸ್ ಇದೆಯಲ್ಲ, ಎರಡು ಚಾಯ್ಸ್, ಯಾವ ಕಡೆ ಹೋಗ್ಲಿ ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಫ್ಯೂಚರ್ ಪ್ಲಾನ್ ಮಾಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಹಿಂದಿನ ಎನರ್ಜಿ ಅವ್ರದ್ದು ನಿಮ್ ಬಗ್ಗೆ. ತುಂಬಾ ಕನ್ಫ್ಯೂಸ್ ಮೈಂಡ್. ಅವರು ನಿಮ್ನ, ನೀವು ತುಂಬಾ ವೆಲ್ತಿ, ಅವ್ರಿಗಿಂತ ಹೆಚ್ಚು ನೀವು ಸ್ಟೇಬಲ್ ಆಗಿದ್ದೀರಾ ಲೈಫ್ ಅಲ್ಲಿ. ಮತ್ತೆ ನಿಮ್ ನೋಡಿದ್ರೆ ಅವ್ರು ಭಯ ಪಟ್ಟಿದ್ದಾರೆ. ನೀವ್ ಒಂಥರ ಡಾಮಿನೇಟಿಂಗ್ ಅಂತ ಕಾಣಿಸಿದೀರ ಅವ್ರಿಗೆ. ನೀವು ಲೈಫಲ್ಲಿ ತುಂಬಾ ಚೆನ್ನಾಗಿ ಸೆಟ್ಲ್ ಆಗಿದ್ದೀರಾ ಅವ್ರಿಗಿಂತ. ಕೆರಿಯರ್ ವೈಸ್ ಇರ್ಬೋದು, ಫ್ಯಾಮಿಲಿ ವೈಸ್ ಇರ್ಬೋದು, ನೀವು ಅವ್ರಿಗಿಂತ ವೆಲ್ ಸೆಟಲ್ಡ್ ಇದ್ದೀರಾ. ಅದಕ್ಕೆ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ, ಮತ್ತೆ ಅಪ್ರೋಚ್ ಮಾಡಿಲ್ಲ. ಮುಂಚೆ ಮಾಡ್ಬೇಕು ಅಂತ ಫೈರ್ ಎನರ್ಜಿ ಇದ್ರು ಮಾಡಿಲ್ಲ. ನೀವು ಪ್ರಾಕ್ಟಿಕಲ್ ಪರ್ಸನ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ನೀವು ತುಂಬಾ ಪ್ರಾಕ್ಟಿಕಲ್ ಪರ್ಸನ್, ಸ್ಟೇಬಲ್, ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ, ಒಳ್ಳೆ ರ್ಯಾಂಕ್ ಜಾಬ್ ಅಲ್ಲಿ ಇದ್ದೀರಾ. ಮನೆ ಮತ್ತೆ ಆಚೆ ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್, ಮೆಟೀರಿಯಲ್ ಸಕ್ಸಸ್, ನಿಮ್ಮ ಹತ್ರ ಒಳ್ಳೆ ಫೈನಾನ್ಷಿಯಲ್ ಸಪೋರ್ಟ್ ಇದೆ. ಮತ್ತೆ ನೀವು ತುಂಬಾ ಅರೋಗೆಂಟ್ ಇದ್ದೀರಾ, ತುಂಬಾ ಸ್ಟಬರ್ನ್ ಇದ್ದೀರಾ, ಏನಕ್ಕೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಅವ್ರ ಪ್ರಕಾರ. ಮುಂಚೆ ತುಂಬಾ ಸ್ಟ್ರಾಂಗ್ ಅಂತ ತೋರ್ಸ್ಕೊತಿದ್ದೀರಾ ನೀವಾಗ. ಅದು ಅವ್ರಿಗೆ ಭಯ ಆಗಿದೆ. ಅದಕ್ಕೆ ಅವರು ಕನ್ಫ್ಯೂಷನ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ, ತುಂಬಾ ಅವ್ರಿಗೆ ಭಯ ಆಗಿದೆ. ತುಂಬಾ ಸ್ಟೇಬಲ್ ವ್ಯಕ್ತಿ ನೀವು. ನಿಮ್ಗೆ ಏನ್ ಬೇಕಾದ್ರೆ ಅದಕ್ಕೆ ನೀವು ಫೋಕಸ್ಡ್ ಆಗಿರ್ತೀರಾ. ತುಂಬಾ ಫೋಕಸ್ಡ್ ಆಗಿರ್ತೀರಾ ನೀವು. ಅದೆಲ್ಲ ಅವ್ರಿಗೆ ಭಯ ಆಗಿದೆ. ನಾನು ಅವ್ರಿಗೆ ಸೂಟೇಬಲ್ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಚೀಟ್ ಮಾಡ್ತಿದ್ದೀರಾ ಅಂತಾನು ಮುಂಚೆ ಡೌಟ್ ಬಂದಿದೆ, ಅನ್ಸಿದೆ ಅವ್ರಿಗೆ. ಜಗಳ ಆಗಿರ್ಬೋದು, ಸ್ವಲ್ಪ ಬಿಟರ್ನೆಸ್ ಇರ್ಬೋದು ನಿಮ್ಮ ಮುಂಚಿನ ಜೀವನದಲ್ಲಿ. ಮತ್ತೆ ಅವ್ರಿಗೆ ಫೈನಾನ್ಷಿಯಲ್ ಎಕ್ಸ್ಟ್ರೀಮ್ ಲಾಸ್ ಆಗಿದೆ ಮುಂಚೆ. ಅದಕ್ಕೆ ನಿಮ್ನ ಅಪ್ರೋಚ್ ಮಾಡದೇ ಇರ್ಬೋದು. ಯಾಕಂದ್ರೆ ಅವ್ರು ನಿಮ್ನ ತುಂಬಾ ಡಾಮಿನೇಟು, ನೀವು ಏನು ಎಕ್ಸ್ಪ್ರೆಸ್ ಮಾಡಿಲ್ಲ ಆ ಟೈಮಲ್ಲಿ. ಸೊ ನೀವೇನು ಎಕ್ಸ್ಪ್ರೆಸ್ ಮಾಡದೆ ಸ್ಟ್ರಿಕ್ಟ್ ಆಗಿದ್ದೀರಲ್ಲ, ಅದೆಲ್ಲ ಅವ್ರಿಗೆ ಭಯ ಆಗಿದೆ. ಇಲ್ಲ, ಅವ್ರಿಗೆ ಯಾರೋ ಸರಿಯಾಗಿ ಮೋಸ ಮಾಡಿದ್ದಾರೆ. ಅದನ್ನ ನೆನ್ಸ್ಕೊಂಡು ನಿಮ್ನ ಅಪ್ರೋಚ್ ಮಾಡಕ್ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ನೀವ್ ಅವ್ರನ್ನ ಎಕ್ಸೆಪ್ಟ್ ಮಾಡ್ತೀರಾ ಅನ್ನೋದೇ ಅವ್ರಿಗೆ ಡೌಟ್. ಫುಲ್ ಕನ್ಫ್ಯೂಷನ್. ಮೂನ್ ಎನರ್ಜಿ ಇದೆ. ಮೂನ್ ಎನರ್ಜಿ, ಮೂನ್ ಎನರ್ಜಿ ಇದೆ ನೋಡಿ. ಮೂನ್ ಎನರ್ಜಿ. ಪೈಸಿಸ್. ಪೈಸಿಸ್ ಜಾಸ್ತಿ ನನ್ನ ರೀಡಿಂಗ್ಸ್ ನೋಡ್ತಿರ್ಬೋದು. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೀನಾ ರಾಶಿಯವ್ರು ಜಾಸ್ತಿ ನನ್ನ ರೀಡಿಂಗ್ಸ್ ನೋಡ್ತಿರ್ಬೋದು. ಪೈಸಿಸ್ ಎನರ್ಜಿ ಎದ್ದು ಕಾಣಿಸ್ತಾ ಇದೆ. ಎಮೋಷನಲ್ ಫೀಲಿಂಗ್ಸ್ ಇದ್ರು ನಿಮ್ಗೆ ಓಪನ್ ಅಪ್ ಆಗಿಲ್ಲ ಬಿಕಾಸ್ ನಿಮ್ದು ಈ ರೂಪ ನೋಡಿ ಅವ್ರು. ನೀವು ತುಂಬಾ ವೆಲ್ ಸೆಟಲ್ಡ್ ಸಕ್ಸಸ್ ಇದ್ದೀರಾ ಅವ್ರಿಗೆ ಕಂಪೇರ್ ಮಾಡಿದ್ರೆ. ಅದವ್ರಿಗೆ ತಲೆಯಲ್ಲಿ ತುಂಬಾ ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಕೊಟ್ಟಿದೆ. ಬಿಕಾಸ್ ಮೂನ್ ಎನರ್ಜಿ. ತುಂಬಾ ಕನ್ಫ್ಯೂಷನ್ ಇದ್ದಾರೆ, ತುಂಬಾ ಓವರ್ ಥಿಂಕ್ ಮಾಡಿದ್ದಾರೆ ಆಗ. ಮತ್ತೆ ಅವ್ರಿಗೆ ಯಾರೋ ಮೋಸ ಮಾಡಿದ್ದಾರೆ, ಅದನ್ನು ನೆನ್ಸ್ಕೊಂಡು ನೀವು ಹಂಗ್ ಮಾಡ್ಬಿಟ್ರೆ ಅಂತ ಅನ್ಸಿದೆ ಅವ್ರಿಗೆ. ಯಾಕಂದ್ರೆ ನಿಮ್ ಜೊತೆ ಮಾತುಕತೆನೂ ಇಲ್ಲ, ಸಪ್ರೇಷನ್ ಅಲ್ಲಿ ಇದ್ದೀರಾ, ಬರೀ ಥಿಂಕಿಂಗ್ ಅಷ್ಟೇ ಮುಂಚೆ ಅವ್ರಿಗೆ. ಅವ್ರು ಓಪನ್ ಅಪ್ ಆಗಿಲ್ಲ, ವೆಯ್ಟ್ ಮಾಡಿದ್ದಾರೆ ನಿಮ್ನ ಅಪ್ರೋಚ್ ಮಾಡಕ್ಕೆ. ಅವ್ರ ಕೆಲ್ಸನೂ ಕಳ್ಕೊಂಡಿರ್ಬೋದು ಮುಂಚೆ.
ಆ ಟೈಮಲ್ಲಿ ಹೀಲ್ ಆಗ್ಬೇಕು ಅಂತ ಎಷ್ಟ್ ಮಾಡಿದ್ರು ಅವ್ರಿಗೆ ಬರ್ಡನ್ ಫೀಲ್ ಆಗಿದೆ ಮುಂಚೆ. ಹಂಗಾಗಿ ಅವ್ರು ನಿಮ್ನ ಮುಂಚೆ ಅಪ್ರೋಚ್ ಮಾಡಿಲ್ಲ. ತುಂಬಾ ಲೈಫಲ್ಲಿ ಫೇಲ್ಯೂರ್ಸ್ ನೋಡಿದ್ದಾರೆ. ಓಕೆನಾ? ಈಗ ಪ್ರೆಸೆಂಟ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಏನ್ ಆಕ್ಷನ್ಸ್ ತಗೋತಾರೆ ನೋಡೋಣ. ಈಗ ಪ್ರೆಸೆಂಟ್ ಕರೆಂಟ್ ಫೀಲಿಂಗ್ಸ್ ಏನು ಅಂತ. ಮುಂಚೆ ಅವ್ರ ತಲೆಯಲ್ಲಿ ಇಷ್ಟೆಲ್ಲಾ ಕನ್ಫ್ಯೂಷನ್ ಇದೆ ಗೈಸ್. ಈಗ ಏನಿದೆ ನೋಡೋಣ. ಫೈಲ್ 1 ಪರ್ಸನ್ ಕರೆಂಟ್ ಫೀಲಿಂಗ್ಸ್. ಯೂನಿವರ್ಸ್, ಫೈಲ್ 1 ಪರ್ಸನ್ ಕರೆಂಟ್ ಫೀಲಿಂಗ್ಸ್. ಸ್ಟಾರ್ ಕಾರ್ಡ್. ವಾವ್. Chariot. Three of Cups. Four of Cups. ಇನ್ನು ನಿಮ್ ಕಂಡ್ರೆ ಭಯ ಇದೆ. ಫೋರ್ ಆಫ್ ಸ್ವಾರ್ಡ್ಸ್. ಓವರ್ ಥಿಂಕಿಂಗು ಇದೆ. ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಗೈಸ್ ಅವ್ರಿಗೆ ನಿಮ್ ಮೇಲ್ ಏನ್ ಈ ಮೂನ್ ಎನರ್ಜಿ ಬರ್ತಿತ್ತಲ್ವಾ, ಏನ್ ಮೂನ್ ಎನರ್ಜಿ ಅಂದ್ರೆ ನಿಮ್ ಮೇಲಿನ ಕನ್ಫ್ಯೂಷನ್, ಡೌಟು, ಬ್ಯಾಕ್ ಸ್ಟಾಪ್ ನೀವು ಮಾಡ್ಬಿಡ್ತೀರಾ ಅನ್ನೋದು ಅದೆಲ್ಲ ಹೋಗಿದೆ. ನೀವ್ ಅವ್ರಿಗೆ ಸ್ಟಾರ್ ತರ ಕಾಣಿಸ್ತಾ ಇದ್ದೀರ. ನೀವ್ ಅವ್ರಿಗೆ ಯಾವ ನಿಮ್ ಮೇಲೆ ಯಾವ ನೆಗೆಟಿವ್ ಥಾಟ್ಸ್ ಇಲ್ಲ. ಅವ್ರಿಗೆ ನೆಗೆಟಿವ್ ಥಾಟ್ಸ್ ಇಲ್ಲ. ನೀವ್ ಅವ್ರಿಗೆ ಒಂಥರ ತುಂಬಾ ಕಾಮ್ ಅನ್ಸ್ತೀರ. ಈಗ ಬೇರೆ ವ್ಯಕ್ತಿಗಳನ್ನ ಹೀಲ್ ಮಾಡ್ತೀರಾ ಅಂತ ಅನ್ಸಿದೆ ಅವ್ರಿಗೆ. ನೀವು ತುಂಬಾ ಹಾರ್ಮೋನಿಯಸ್ ಆಗಿ, ಅಂದ್ರೆ ಮನೇಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಫ್ಯಾಮಿಲಿ ಲೈಫ್, ನೀವು ತುಂಬಾ ಎಲ್ಲಾರ್ಗು ಹೊಂದ್ಕೊಂಡು ಹೋಗ್ತೀರಾ ಅನ್ನೋ ಕನ್ಕ್ಲೂಷನ್ ಬಂದಿದ್ದಾರೆ ಅವ್ರು. ಮತ್ತೆ ನೀವ್ನ ಪ್ರಾಕ್ಟಿಕಲ್ ಪರ್ಸನ್ ಅನ್ಕೊಂಡಿದ್ರು ಅಲ್ವಾ, ಆಗ ಈಗ ಎಮೋಷನಲ್ ಪರ್ಸನ್ ಅಂತ ಗೊತ್ತಾಗಿದೆ ಅವ್ರಿಗೆ. ನಿಮ್ನ ಆಗಂಗ್ ಅನ್ಕೊಂಡಿದ್ರು, ಬಟ್ ಈಗ ನಿಮ್ನ ಎಮೋಷನಲ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ನೀವೊಬ್ರು ಹೀಲರ್ ಅಂತ ಅನ್ಕೊಂಡಿದ್ದಾರೆ. ನಿಮ್ಗೆ ಎಷ್ಟೇ ಸ್ಟ್ಯಾಂಡರ್ಡ್ಸ್ ಇದ್ರು ನೀವು ಡೌನ್ ಟು ಅರ್ತ್ ಇರ್ತೀರಾ ಅಂತ ಅನ್ಕೊಂಡಿದ್ದಾರೆ. ನಿಮ್ಗೆ ಎಷ್ಟೇ ಚಾಯ್ಸಸ್, ನಿಮ್ಗೆ ತುಂಬಾ ಚಾಯ್ಸಸ್ ಇದೆ, ಆದ್ರೆ ಅವ್ರು ಅನ್ಕೋತಾ ಇರೋದು ನೀವು ಅವ್ರನ್ನೇ ಸೆಲೆಕ್ಟ್ ಮಾಡ್ತೀರಾ ಅಂತ ಅನ್ಕೋತಾ ಇದ್ದಾರೆ. ನಿಮ್ಗೆ ಎಷ್ಟೇ ಚಾಯ್ಸಸ್ ಇರ್ಬೋದು, ನೀವು ಈ ವ್ಯಕ್ತಿನ ಸೆಲೆಕ್ಟ್ ಮಾಡ್ತೀರಾ ಅಂತ ಈಗ ಪ್ರೆಸೆಂಟ್ ಅನ್ಕೋತಾ ಇದ್ದಾರೆ. ನೀವೆಂತ ವ್ಯಕ್ತಿ ಅಂದ್ರೆ ತುಂಬಾ ಸ್ಟ್ರಾಂಗು, ಏನಕ್ಕೂ ಎದ್ರುಕೊಳ್ಳಲ್ಲ ಅಂತ ಈಗ ಅನ್ಕೋತಾ ಇದಾರೆ. ಯಾವ ವಿಷಯಕ್ಕೂ ನೀವು ಎದ್ರುಕೊಳ್ಳಲ್ಲ, ತುಂಬಾ ಆಂಬಿಷಿಯಸ್ ಪರ್ಸನ್. ಇದ್ ಬೇಕು ಅಂದ್ರೆ ಅದನ್ನ ಅಚೀವ್ ಮಾಡಕ್ ನೀವ್ ಎಷ್ಟಾದ್ರೂ ಹಾರ್ಡ್ ವರ್ಕ್ ಮಾಡ್ತೀರಾ, ಆ ತರ ಈಗ ಅನ್ಕೋತಾ ಇದಾರೆ. ಈಗ ನೀವು ಸ್ವಲ್ಪ ಕಂಟ್ರೋಲಿಂಗ್ ನೇಚರ್ ಇದೆ ಅನ್ನೋದು ಈಗ್ಲೂ ಬಂದಿದೆ. ಅವ್ರಿಗೇನ್ ಡಾಮಿನೇಟಿಂಗ್ ನೇಚರ್ ಇದೆ ಅದ್ ಈಗ್ಲೂ ಅನ್ಕೋತಾ ಇದಾರೆ. ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ತೀರಾ ಅಂತ ಅವ್ರಿಗೆ ಅನ್ಸಿದೆ. ಈಗ ಕಂಟ್ರೋಲ್ ಮಾಡ್ತೀರಾ, ಫಸ್ಟ್ ನೀವು ಸೆಲ್ಫ್ ಕೇರ್ ಮಾಡ್ಕೋತೀರಾ ಅನ್ನೋದು ಅವ್ರಿಗೆ ಅನ್ಸಿದೆ. ಫೈನಾನ್ಸ್ ಮತ್ತೆ ವರ್ಕ್, ಕೆರಿಯರ್ ಅಂತ ಬಂದಾಗ ನೀವು ತುಂಬಾ ಪ್ರಾಕ್ಟಿಕಲ್ ಆಗ್ತೀರಾ ಅಂತ ಅನ್ಕೊಂಡಿದ್ದಾರೆ. ನೀವೆಷ್ಟೇ ಫ್ಯಾಮಿಲಿಯವ್ರ ಜೊತೆ ಎಮೋಷನಲ್ ಆಗಿರ್ಬೋದು, ಬಟ್ ಫೈನಾನ್ಸ್, ಕೆರಿಯರ್ ಅಂತ ಬಂದಾಗ ನೀವು ಪ್ರಾಕ್ಟಿಕಲ್ ಆಗ್ತೀರಾ ಅಂತ ಹೇಳ್ತಿದ್ದಾರೆ. ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ, ಈಕ್ವಲ್ ಆಗಿ ನೀವು ನಡ್ಸ್ಕೊಂಡು ಹೋಗ್ತಿದ್ದೀರಾ. ಅಂದ್ರೆ ಫ್ಯಾಮಿಲಿ ಲೈಫ್ಗೆ ಎಷ್ಟು ಕೊಡ್ಬೇಕು, ಕೆರಿಯರ್ಗೆ ಎಷ್ಟು ಕೊಡ್ಬೇಕು, ಯಾರ್ಗೆ ಎಷ್ಟು ಪ್ರೀತಿ ಕೊಡ್ಬೇಕು, ಯಾರ್ಗೆ ಎಷ್ಟು ಅಟೆನ್ಷನ್ ಕೊಡ್ಬೇಕು, ಅದೆಲ್ಲ ಗೊತ್ತಿರೋ ವ್ಯಕ್ತಿ ನೀವು. ಅಷ್ಟು ಈಸಿಯಾಗಿ ನೀವು ಓಪನ್ ಅಪ್ ಆಗಲ್ಲ ಅಂತ ಅನ್ಕೋತಾ ಇದ್ದೀರಿ. ಈಗ ನೀವು ನಿಮ್ಗೆ ಯಾರು ನಿಮ್ ಲೈಫ್ ಇಂದ ದೂರ ಹೋಗ್ಬೇಕು, ಅವ್ರ ಜೊತೆ ನೀವು ಮಾತು ಆಡಲ್ಲ, ನೀವು ಸೈಲೆಂಟ್ ಆಗ್ಬಿಡ್ತೀರಾ. ನೀವು ಅವ್ರ ಜೊತೆ ಎಮೋಷನಲ್ ಬಾಂಡಿಂಗ್ ಇಟ್ಕೊಳ್ಳೋದೇ ಇಲ್ಲ, ಎಮೋಷನ್ಸೇ ಇರಲ್ಲ ನಿಮ್ಗೆ ಅವ್ರ ಮೇಲೆ. ಅಷ್ಟು ನೀವು, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಷ್ಟೇ, ಆ ತರ ವ್ಯಕ್ತಿ ಅಂತ ಈಗ ಅವ್ರು ಅನ್ಕೋತಾ ಇರೋದು. ನಿಮಗ್ ತುಂಬಾ ಪವರ್ ಇದೆ, ಆ ಪವರ್ ಇದೆ, ಆ ಶಕ್ತಿ ಇದೆ. ಒಬ್ಬ ವ್ಯಕ್ತಿನ ಅಟ್ರಾಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೋಬಹುದು ಅನ್ನೋ ಶಕ್ತಿ ನಿಮ್ಗಿದೆ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಮಾಮೂಲಿ ಫೈನಾನ್ಷಿಯಲಿ ನೀವು ತುಂಬಾ ಸ್ಟೇಬಲ್ ಇದ್ದೀರಾ.
ಮೋಸ ಮಾಡುವಂತ ವ್ಯಕ್ತಿ ಅಲ್ಲ, ನ್ಯಾಯವಾಗಿ ನಡ್ಕೋತೀರಾ ಅನ್ನೋದು ಅವರ ಒಪಿನಿಯನ್. ಈಗ ಅವಾಗ ಏನ್ ಅನ್ಕೋತಿದ್ರು, ಮೋಸ ಮಾಡ್ಬಿಟ್ಬಿಟ್ಟು ಹೊಟ್ಟೋಗ್ತೀರಾ ಬೇರೆಯವ್ರ ತರ, ತುಂಬಾ ಒಂಥರ ಆರೋಗೆಂಟು, ಜಂಬ ಆತರ ಎಲ್ಲ ಮುಂಚೆ ಅನ್ಕೊಂಡಿದ್ದಾರೆ. ಬಟ್ ಈಗ ಸ್ಟಾರ್ ಕಾರ್ಡ್ ಬಂದಿದೆ ಗೈಸ್, ನಿಮ್ನ ಏಂಜಲಿಕ್ ಆ ಸ್ಟಾಡೋಲಿ ನೋಡ್ತಾರೆ ನಿಮ್ನ. ಮತ್ತೆ ಎಮೋಷನಲ್ ಪರ್ಸನ್ ಆದ್ರೆ ಆಚೆ ನೀವು ಹಿಂಗಿರ್ತೀರಾ, ವರ್ಕ್ ಪ್ಲೇಸ್ ಅಲ್ಲಿ ಕೆರಿಯರ್ ವೈಸ್ ಆಂಬಿಷನ್ ರೀಚ್ ಆಗಕ್ಕೆ ಆಚೆ ನೀವು ಎಮೋಷನ್ ಲೆಸ್ ತರ ತೋರಿಸ್ಕೋತೀರಾ, ಆದ್ರೆ ನೀವು ರಿಯಲ್ ಆಗಿ ಎಮೋಷನಲ್ ಪರ್ಸನ್, ತುಂಬಾ ಎಮೋಷನಲ್ ಪರ್ಸನ್ ಅಂತ ಅವ್ರಿಗೆ ಈಗ ಗೊತ್ತಾಗಿದೆ. ಆಚೆ ನೀವು ಶೋ ಮಾಡೋದು ಹಿಂಗೆ, ನೀವ್ ಹಿಂಗಿದ್ದೀರಾ ಅಂತ. ಬಟ್ ಅವ್ರಿಗೆ ಅದೇ ಭಯ ಆಗಿದೆ ನಿಮ್ನ ಅಪ್ರೋಚ್ ಮಾಡಕ್ಕೆ. ಆದ್ರೆ ಅವ್ರಿಗೀಗ ಅರ್ಥ ಆಗಿದೆ ನೀವು ಎಮೋಷನಲ್ ಪರ್ಸನ್, ನೀವ್ ಅವ್ರನ್ನೇ ಚೂಸ್ ಮಾಡ್ತೀರಾ ಅನ್ನೋ ಭಯ. ಅವ್ರಿಗೇನ್ ವೈಟಿಂಗ್ ಎನರ್ಜಿ ಇತ್ತೋ, ವೈಟಿಂಗ್ ಎನರ್ಜಿ, ಸ್ಲೋ ಎನರ್ಜಿ, ಇದು ಸ್ಲೋ ಕಾರ್ಡೇನೆ, ಸ್ವಲ್ಪ ಸ್ಲೋ ಎನರ್ಜಿ ಈಗ್ಲೂ ಇದೆ. ಬಟ್ ಅವ್ರಿಗೆ ಅವಾಗ ಕನ್ಫ್ಯೂಷನ್ ಅಲ್ಲಿ ಇದ್ರು, ಅವ್ರಿಗೆ ಏನು ಕನ್ಫರ್ಮೇಶನ್ ಸಿಕ್ಕಿರ್ಲಿಲ್ಲ ಈ ಕನೆಕ್ಷನ್ ಬಗ್ಗೆ. ಬಟ್ ಈಗ ಅವ್ರಿಗೆ ಗೊತ್ತಾಗಿದೆ ನೀವೇ ಅವ್ರ ಪರ್ಸನ್, ನೀವೇ ಅವ್ರ ಪರ್ಸನ್. ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಹೋಗಿ ನೀವೇ ಅವ್ರ ಪರ್ಸನ್. ನಿಮಗೆ ಅವರು ನಿಮ್ ಜೊತೆ ಒಂದೊಳ್ಳೆ ಬಾಂಡಿಂಗ್, ಈ ಕನೆಕ್ಷನ್ ಒಳ್ಳೆ ನ್ಯಾಯ ಕೊಡ್ಬೇಕು ಅಂತ ಅನ್ಕೋತಿದ್ದೀರಾ ಅಂತ ಅವ್ರಿಗೆ ಅನ್ಸಿದೆ. ಅವ್ರ ಎಷ್ಟೇ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ರು ಮುಂಚೆ, ಅವಾಗ ನಿಮ್ ಬಗ್ಗೆ ಏನು ಕನ್ಕ್ಲೂಷನ್ ಬಂದಿರ್ಲಿಲ್ಲ. ಬಟ್ ಈಗ ನಿಮ್ನ ಸ್ಟಾರ್ ಅನ್ಕೋತಿದ್ದಾರೆ. ಮತ್ತೆ ನೀವು ಮೋಸ ಮಾಡೋ ವ್ಯಕ್ತಿ ಅಲ್ಲ, ಯಾರ್ಗುನು ಪಾರ್ಶಾಲಿಟಿ ಮಾಡೋ ವ್ಯಕ್ತಿ ಅಲ್ಲ ಅಂತ ಗೊತ್ತಾಗಿದೆ ಅವ್ರಿಗೆ. ಬಟ್ ನೀವ್ ಎಷ್ಟೇ ಎಮೋಷನಲ್ ಇದ್ರು ಆಚೆ ಪ್ರಾಕ್ಟಿಕಲ್ ಪರ್ಸನ್ ಅಂತ ಅವ್ರಿಗೆ ಅನ್ಸಿದೆ. ಯಾರನ್ನ ಇಷ್ಟಪಡ್ತೀರಾ ಅವ್ರಿಗೆ ಅಷ್ಟೇ ಪ್ರೀತಿ ಕೊಡ್ತೀರಾ. ಯಾರ್ ನಿಮ್ ಲೈಫ್ ಅಲ್ಲಿ ಏನು ಇಲ್ಲ ಅವ್ರ ಜೊತೆ ತುಂಬಾ ಸ್ಟ್ರಿಕ್ಟ್ ಆಗಿ ಕಾಣಿಸ್ಕೊತೀರಾ. ಮುಂಚೆ ಇವ್ರ ಜೊತೆನೂ ಹಂಗೆ ಕಾಣಿಸ್ಕೊಂಡಿದೀರಾ. ಬಟ್ ಈಗ ಅವ್ರಿಗೆ ಅರ್ಥ ಆಗಿದೆ ವಾಟ್ ಯು ಆರ್ ಅಂತ. ಗೈಸ್ ಕ್ಲೈಮ್ ಮಾಡಿ 555 ಹಾಕಿ ಯೂನಿವರ್ಸ್ ಥ್ಯಾಂಕ್ ಯು ಹೇಳಿ. ವಾವ್, ನಿಮ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಗೈಸ್. ಸ್ಟಾರ್ ಕಾರ್ಡು ನೋಡಿ, ಅವ್ರಿಗೆ ಏನೇನ್ ಕನ್ಫ್ಯೂಷನ್ಸ್ ಇತ್ತು, ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಬಿಟ್ಟಿದ್ರು. ಮುಂಚೆ 2 ಆಪ್ಷನ್ ಇತ್ತು ಅವ್ರಿಗೆ, ಯಾವ್ದಪ್ಪ ತಗೊಳ್ಳೋದು ಅಂತ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದ್ರು. ಕ್ರಾಸ್ ರೋಡ್ ಅಲ್ಲಿ ನಿಂತಿದ್ರು, ವಾಟ್ ನಾನ್ ಏನ್ ಮಾಡ್ಲಿ ಅಂತ ಅವ್ರಿಗೆ ಗೊತ್ತಾಗಿಲ್ಲ. ಮೂನ್ ಎನರ್ಜಿ, ಆಂಗ್ಸೈಟಿ ಅವೆಲ್ಲ ಇತ್ತು. ಬಟ್ ಈಗ ನಿಮ್ಮೇಲೆ ಎಮೋಷನಲ್ ಎನರ್ಜಿ ಬಂದಿದೆ. ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಫಸ್ಟ್, ಅಂದ್ರೆ ನಿಮ್ ಜೊತೆ ಮಾತಾಡ್ಬೋದು ಅಷ್ಟು ಧೈರ್ಯ ಅಂತೂ ಬಂದಿದೆ. ಪಾರ್ಟಿ ಮಾಡ್ಬೇಕು, ಸುತ್ತಾಡ್ಬೇಕು, ಆಚೆ ಹೋಗ್ಬೇಕು, ಮತ್ತೆ ಅವ್ರ ಫ್ರೆಂಡ್ಸಿಗೆ ನಿಮ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು, ಪಾರ್ಟೀಸ್ ಮಾಡ್ಬೇಕು. ಇನ್ನು ನಿಮ್ ರಿಲೇಷನ್ ನ ಗ್ರೋ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಇನ್ನು ನಿಮ್ನ ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ನಿಮ್ ಜೊತೆ. ಅವ್ರ ಫ್ರೆಂಡ್ ಸರ್ಕಲ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ, ಅವ್ರ ಫ್ಯಾಮಿಲಿಗೂ ಇಂಟ್ರೊಡ್ಯೂಸ್ ಮಾಡ್ಬೇಕು. ಪಾರ್ಟಿ ಅಂತ ಬರ್ತಿದೆ ಗೈಸ್. ಎಷ್ಟೊಂದ್ ಜನ ಈಗ ಪಾರ್ಟಿ ಮೂಡಲ್ಲಿ ಇದಾರೆ, ನಿಮ್ ಜೊತೆ ಪಾರ್ಟಿ ಮಾಡ್ಬೇಕು ಅಂತ ಪ್ರೆಸೆಂಟ್. ಹಾಗೇನಿತ್ತು ಅದೆಲ್ಲ ಹೋಗಿದೆ, ಕ್ರಾಸ್ ರೋಡ್ ಅವೆಲ್ಲ. ಇದೊಂದ್ ಕಾರಣಕ್ಕೆ ಈಗ್ಲೂ ಎದುರ್ಕೊತಾ ಇದಾರೆ ಅವ್ರು. ನೋಡಿ, ನೀವ್ ಹಿಂಗಿದ್ದೀರಲ್ಲ, ಇದೊಂದ್ ಕಾರಣಕ್ಕೆ ನಿಮ್ನ ಅಪ್ರೋಚ್ ಮಾಡಕ್ ಭಯ ಅವ್ರಿಗೆ. ನೀವ್ ಅವ್ರಿಗೆ ತುಂಬಾ ಸ್ಪೆಷಲ್ ಗೈಸ್, ಅವ್ರ ಲೈಫಲ್ಲಿ ತುಂಬಾ ಸ್ಪೆಷಲ್. ಅವ್ರಿಗೆ ಎಷ್ಟೊಂದು ಆಪರ್ಚುನಿಟೀಸ್ ಇದ್ರು ನೀವು ತುಂಬಾ ಸ್ಪೆಷಲ್. ಆದ್ರೆ ನಿಮ್ ಹತ್ರ ಬರಕ್ ಭಯ ಇದೆ ಅವ್ರಿಗೆ. ಏನೇ ಫ್ರೆಂಡ್ಸ್ ಏನೇ ಇದ್ರು, ಎಷ್ಟೇ ಮಾತಾಡಿದ್ರು ಇನ್ನೂ ಅವ್ರ ಪೂರ್ತಿ ಓಪನ್ ಅಪ್ ಆಗಿಲ್ಲ. ಯಾಕಂದ್ರೆ ನಿಮ್ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಭಯ ಇದೆ. ನೀವು ಸ್ಟ್ರಿಕ್ಟ್ ಆಗಿರೋದು, ನೀವು ಮಾತಾಡದೇ ಇರೋದು, ನೀವು ಸೈಲೆಂಟ್ ಆಗ್ಬಿಡೋದು, ಅದ್ ನೋಡಿದಾಗ ಪ್ರಾಕ್ಟಿಕಲ್ ಇರ್ಬೇಕಪ್ಪ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ನಿಮ್ ಮೇಲೆ ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ ಪ್ರೆಸೆಂಟ್. ಬಟ್ ಇನ್ನೂ ಅವರು ರೆಫ್ಯೂಸ್ ಮಾಡ್ತಾ ಇದ್ದಾರೆ. ನಿಮ್ ಕಡೆಯಿಂದ ಏನೇ ಕಪ್ ಕೊಟ್ರು ಅವ್ರು ಇನ್ನೂ ರೆಫ್ಯೂಸ್ ಮಾಡ್ತಾರೆ. ಎಕ್ಸೆಪ್ಟ್ ಲವ್ ಅನ್ನೋದನ್ನ ಇನ್ನೂ ಎಕ್ಸೆಪ್ಟ್ ಮಾಡ್ಕೊಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಭಯ ಇದೆ ವಾಟ್ಸ್ ನೆಕ್ಸ್ಟ್ ಅಂತ ಈಗ್ಲೂ ಸ್ವಲ್ಪ ಮನ್ಸಲ್ಲಿ.
ಸದ್ಯಕ್ಕೆ ಪಾರ್ಟಿ ಮಾಡ್ಬೇಕು, ನೀವೇನು ಅಂತ ಗೊತ್ತಾಗಿದೆ ಅವ್ರಿಗೆ, ಎಮೋಷನಲ್ ಪರ್ಸನ್ ಅಂತ ಗೊತ್ತಾಗಿದೆ. ನಿಮ್ ಜೊತೆ ಮಾತಾಡ್ಕೊಂಡು ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಹ್ಯಾಪಿಯಾಗಿರ್ಬೇಕು ಅಂತ ಸದ್ಯದ ಪರಿಸ್ಥಿತಿಲಿ ಅನ್ಕೋತಾ ಇದ್ದಾರೆ. ಈಗ್ಲೇ ಆಕ್ಷನ್ ತಗೊಳ್ಳೋದು ಡೌಟು ಗೈಸ್. ಸ್ವಲ್ಪ ತಗೋತಾರೆ, ಬಟ್ ಇನ್ನು ನೋಡಿ ಕಪ್ಪು ನಿಮ್ದಿನ್ನ ಇಸ್ಕೊಂಡಿಲ್ಲ, ಇನ್ನು ಯೋಚನೆ ಮಾಡ್ತಿದಾರೆ, ಓವರ್ ಥಿಂಕ್ ಮಾಡ್ತಾರೆ. ಬಿಕಾಸ್ ನಿಮ್ ಈ ನೇಚರ್ ಕಿಂಗ್ ನೇಚರ್ ನಿಮ್ದೇನಿದೆ, ಅದಕ್ಕೆ ಎದ್ರಕೋತಿದಾರೆ. ಅಯ್ಯೋ ಅಷ್ಟೊಂದು ದುಡ್ಡು ಇಟ್ಟಿದ್ದಾರೆ, ಅಷ್ಟೊಂದು ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ನನ್ನನ್ನ ಯಾಕೆ ಇಷ್ಟಪಡ್ತಾರೆ, ನಾನೋಗಿ ನನಗೆ ಸುಮ್ಮನೆ ಒಂಥರ ರಿಜೆಕ್ಷನ್ ಫೀಲ್ ಆಗ್ಬೋದು ಅಂತ ಎಮೋಷ್ನಲ್ ಆಗಿ ತುಂಬಾ ಯೋಚನೆ ಮಾಡ್ತಾರೆ. ಸ್ವಲ್ಪ ಬೇಜಾರಲ್ಲಿದ್ದಾರೆ. ಪಾರ್ಟಿ ಮಾಡ್ಬೇಕು, ನೀವಿದ್ರೆ ಅವ್ರಿಗೆ ಪಾರ್ಟಿ, ನೀವಿಲ್ಲ ಅಂದ್ರೆ ಲೋನ್ಲಿ ಫೀಲ್ ಆಗುತ್ತೆ ಅವ್ರಿಗೆ. ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ. ಮತ್ತೆ ನೀವು ಅವ್ರದ್ದು ಒಪ್ಕೊಳ್ಳಲ್ಲ ಅಂತ ಈಗ್ಲೂ ಅನ್ಕೋತಾ ಇದ್ದಾರೆ ಪ್ರೀತಿನ. ಹೌದು, ಇಂಟ್ರೊಡ್ಯೂಸ್ ಮಾಡಿ ಫ್ರೆಂಡ್ ಸರ್ಕಲ್ಗೆಲ್ಲ ಕರಿಬೇಕು, ಪಾರ್ಟಿ ಜನರಲ್ ಮೀಟಿಂಗ್ ಅದೆಲ್ಲ ಓಕೆ, ಬಟ್ ನೀವ್ ಇನ್ನು ಅವ್ರನ್ನ ಎಕ್ಸೆಪ್ಟ್ ಮಾಡಲ್ಲ ಅಂತ ಅನ್ಕೋತಿದ್ದಾರೆ ಗೈಸ್. ಫೈಲ್ 1 ಇನ್ನು ಅವ್ರ ತಲೆಯಲ್ಲಿ ಸ್ವಲ್ಪ ಇದಿದೆ, ಎಕ್ಸೆಪ್ಟ್ ಮಾಡಲ್ಲ. ನೀವು ಒಳ್ಳೆಯವರು ಅಂತ ಬಂತು, ನೀವು ಮೋಸ ಮಾಡಲ್ಲ ಅಂತಾನು ಬಂತು, ಆದ್ರೆ ನೀವು ಎಕ್ಸೆಪ್ಟ್ ಮಾಡ್ಕೊಳ್ದೆ ಹೋದ್ರೆ ಅದಕ್ಕೆ ನಾನೇ ಕಪ್ಪಿಸ್ಕೊಳ್ಳೋದ್ ಬೇಡ. ಅವ್ರಿಗೆ ಎಷ್ಟು ಎಮೋಷನಲ್ ಫೀಲಿಂಗ್ ನಿಮ್ ಮೇಲೆ ಆಗ್ತಿದೆ ಅಂದ್ರೆ, ಓವರ್ ಎಮೋಷನಲ್ ಫೀಲಿಂಗ್ ಆಗ್ತಿದೆ ಈಗ. ಅದನ್ನ ಅವರು ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ಸೊ ಅದನ್ನ ಕಂಟ್ರೋಲ್ ಮಾಡಕ್ ತುಂಬಾ ಟ್ರೈ ಮಾಡ್ತಿದ್ದಾರೆ. ನನ್ ಕ್ಯಾಶುವಲ್ ಆಗಿರಕ್ ಟ್ರೈ ಮಾಡ್ತಿದಾರೆ ನಿಮ್ ಜೊತೆ. ಇಷ್ಟೊಂದ್ ಫೀಲಿಂಗ್ಸ್ ನ ಅವ್ರು ತೋರ್ಸ್ಕೊತಾ ಇಲ್ಲ. ಹೆಂಗ್ ಕೂತಿದಾರೆ ನೋಡಿ, ಯಾಕಂದ್ರೆ ನೀವು ಸ್ಟ್ರಿಕ್ಟ್ ಆಗಿದ್ದೀರಲ್ಲ, ಸೊ ಅವರು ಹಂಗೆ ಇದ್ದಾರೆ. ಸ್ಟ್ರಿಕ್ಟ್ ಅನ್ನೋದ್ಕಿಂತ ಸೈಲೆಂಟ್ ಆಗಿ ಸ್ವಲ್ಪ ಅವ್ರದ್ದು ಏನೇನ್ ಎಮೋಷನ್ಸ್ ಅದನ್ನ ಓಪನ್ ಅಪ್ ಆಗ್ತಿಲ್ಲ ಅವ್ರು. ಎಷ್ಟೇ ಎಮೋಷನಲ್ ಇದ್ರೂನು, ನೀವು ಕಪ್ ಕೊಡ್ತಾ ಇದ್ರೂನು ಅವ್ರಿಗೆ ಭಯ ಇದೆ, ಮುಂದೆ ಏನಾಗ್ಬೋದು ಲೈಫು, ಮುಂದೆನೂ ಹಿಂಗೆ ಇರುತ್ತಾ, ರಿಜೆಕ್ಟ್ ಮಾಡ್ಬಿಟ್ರೆ ನನ್ ಕಂಡೀಷನ್ ನೋಡಿ. ನನ್ ಪ್ರಕಾರ ಅವರು ನಿಮಗ್ ಪೂರ್ತಿ ಓಪನ್ ಅಪ್ ಆಗಿಲ್ಲ ಈ ವ್ಯಕ್ತಿ. ನಿಮಗೆ ಇವ್ರ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ, ಏನೋ ಮುಚ್ಚಿಟ್ಟಿದ್ದಾರೆ. ಇಲ್ಲೂ ಮೂನ್ ಕಾರ್ಡ್ ಬಂತು, ಏನೋ ಸೀಕ್ರೆಟ್ ಮುಚ್ಚಿಟ್ಟಿದ್ದಾರೆ ನಿಮ್ಮಿಂದ. ಆ ಸೀಕ್ರೆಟ್ ಗೊತ್ತಾದ್ರೆ ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಿರೋ ಅಂತ ಅವರು ಈಗ ಎಕ್ಸೆಪ್ಟ್ ಮಾಡಕ್ ಮುಂಚೆನೆ ಎಲ್ಲಾನು ಒಂದು ಸ್ಟೆಬಿಲಿಟಿ ತಂದು ಆಮೇಲೆ ಎಕ್ಸೆಪ್ಟ್ ಮಾಡೋಣ ಅಂತ ಅನ್ಕೋತಾ ಇದಾರೆ. ಅದಕ್ಕೆ ವೈಟಿಂಗ್ ಅಲ್ಲಿ ಇದೆ. ಏನ್ ಸೀಕ್ರೆಟ್ಸು ಅವರೇ ಹೇಳ್ಬೋದು ನೆಕ್ಸ್ಟ್. ಅದಕ್ಕೆ ಸ್ವಲ್ಪ ವೈಟಿಂಗ್ ಎನರ್ಜಿ, ಇದು ವೈಟಿಂಗ್ ಎನರ್ಜಿ, ಇಲ್ಲೂ ಎಕ್ಸೆಪ್ಟ್ ಮಾಡಿಲ್ಲ. ಓಕೆನಾ ನೋಡಿ, ಬ್ಯಾಕ್ ಫೈಟಿಂಗ್, ಇಲ್ಲೂ ಸ್ವಾರ್ಡ್ಸೇ ಬಂದಿದೆ. ಅವ್ರಿಗೆ ಯಾವ್ದೋ ಸಿಚುವೇಶನ್ ಅಲ್ಲಿ ಸ್ಟಕ್ ಅಂತ ಫೀಲ್ ಆಗ್ತಿದೆ ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ. ನಿಮ್ಮೇಲೆ ಏನು ಡೌಟ್ ಇಲ್ಲ, ಮುಂಚೆ ನಿಮ್ಮೇಲೆ ಡೌಟ್ ಇತ್ತಲ್ಲ, ಆತರ ಏನು ಡೌಟ್ ಇಲ್ಲ. ಆದ್ರೆ ಅವರೇ ಅವ್ರ ಲೈಫಲ್ಲಿ ಸ್ಟಕ್ ಆಗಿದ್ದಾರೆ. ಯಾರೋ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ, ಅದನ್ನ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಲೈಫಲ್ಲಿ ಬ್ರೇಕ್ ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾಕಂದ್ರೆ ಅವ್ರ ಫ್ಯಾಮಿಲಿಗೆ ಅವ್ರು ತುಂಬಾ ಟೈಮ್ ಕೊಡ್ತಾರೆ ಅನ್ಸುತ್ತೆ, ಅದರಿಂದ ಅವ್ರಿಗೆ ಬ್ರೇಕ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ತೆ ಅವ್ರಿಗೆ ಇನ್ಕಮ್ ಬಗ್ಗೆನೂ ಯೋಚನೆ ಇದೆ. ಅವ್ರಿಗೆ ನಿಮ್ಮಷ್ಟು ವೆಲ್ ಸೆಟಲ್ಡ್ ಇಲ್ಲ ಅವ್ರು. ಅವ್ರಿಗೆ ತುಂಬಾ ಪ್ರೆಷರ್ ಇದೆ ಇನ್ಕಮ್ ಬಗ್ಗೆ. ಮತ್ತೆ ಹೆಲ್ತ್ ಇಶ್ಯೂಸ್ ಇರ್ಬೋದು ಗೈಸ್. ಅವ್ರಿಗೆ ನೈಟ್ ಹೊತ್ತು ನಿದ್ರೆ ಬರ್ತಿಲ್ಲ, ಓವರ್ ಥಿಂಕ್ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ತುಂಬಾ ಸ್ಟ್ರೆಸ್ಡ್ ಆಗಿದ್ದಾರೆ. ಓಕೆನಾ ಅವ್ರಿಗೆ ಟೈಮ್ ಕೊಡಕ್ಕೆ, ಅವ್ರ ಟೈಮ್ ಕೊಡಕ್ ಆಗ್ತಿಲ್ಲ ಅವ್ರಿಗೆ. ನಿಮ್ ಬಗ್ಗೆನೇ ಯೋಚನೆ, ಬ್ಯಾಕ್ ಆಫ್ ದ ಮೈಂಡ್ ನೀವೇ ನಡೀತಾ ಇದ್ದೀರಾ ಅವ್ರಿಗೆ. ಆದ್ರೆ ಅವ್ರಿಗೆ ಆ ಟೆನ್ಷನ್ ಇದೆಯಲ್ಲ, ಆ ಟೆನ್ಷನ್ ಅವ್ರ ತಲೆಯಿಂದ ಹೋಗ್ತಾ ಇಲ್ಲ. ಅದಕ್ಕೆ ಅವ್ರು ಇದನ್ನ ಎಕ್ಸೆಪ್ಟ್ ಮಾಡ್ಕೋತಿಲ್ಲ. ಮೋಸ್ಟ್ಲಿ ನನ್ನನ್ನು ಒಪ್ತಾರ, ನಾನು ರಿಜೆಕ್ಟ್ ಮಾಡ್ಬಿಟ್ಟೆ, ನಾನು ಎಕ್ಸೆಪ್ಟ್ ಮಾಡ್ಕೊಂಡು ಅಟ್ಲೀಸ್ಟ್ ಫ್ರೆಂಡ್ ಸರ್ಕಲ್ ಅಲ್ಲಾದ್ರೂ ಇರ್ಲಿ, ನನಗೆ ಎಕ್ಸೆಪ್ಟ್ ಮಾಡ್ಕೊಬಿಟ್ಟು ಆ ಫ್ರೆಂಡ್ಶಿಪ್ನು ಕಳ್ಕೊಬಿಡ್ತೀನೇನೋ ಅಂತ ಅನ್ಕೋತಾ ಇದ್ದಾರೆ. ಓಕೆನಾ ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನ ಕರೆಂಟ್ ಫೀಲಿಂಗ್ಸ್. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನ ಕರೆಂಟ್ ಫೀಲಿಂಗ್ಸ್ ನನ್ನ ವ್ಯೂವರ್ಸ್ ಮೇಲೆ ಏನಿದೆ ಅಂತ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಓಕೆ,
9 ಆಫ್ ವಾಂಟ್ಸ್ ಗೈಸ್, 8 ಆಫ್ ವಾಂಟ್ಸ್. ಕಮ್ಯುನಿಕೇಶನ್ ಅಲ್ಲಂತೂ ನೀವು ಇದೀರಾ ಈಗ ಪ್ರೆಸೆಂಟ್ ಅಲ್ಲಿ, ಆಗಿನ ತರ ಇಲ್ಲ, ಈಗ ಕಮ್ಯುನಿಕೇಶನ್ ಚೆನ್ನಾಗಿದೆ ನೋಡಿ. 7 ಆಫ್ ವಾಂಟ್ಸ್, ಮೆಜಿಷಿಯನ್, ಜಗಲ್. ಗೈಸ್ ಅವ್ರಿಗೆ ಅವ್ರೊಂದು ಬೌಂಡ್ರಿ ಅಂತ ಹಾಕೊಂಡಿದ್ದಾರೆ ನಿಮ್ ಹತ್ರ ಬರಕ್ಕಿಂತ ಮುಂಚೆ. ಫೈರ್ ಎನರ್ಜಿ ಇದ್ರುವೆ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಬೌಂಡ್ರಿ ಹಾಕೊಂಡಿದ್ದಾರೆ. ನಿಮ್ಮನ್ನೇ ನೋಡ್ತಿದಾರೆ ನೋಡಿ, ಆದ್ರೆ ಅವ್ರಿಗೆ ಅವರೇ ಬೌಂಡ್ರಿ ಹಾಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಎಲ್ಲೋ ಒಂದು ತಡೆ ಅಂತ ಅನ್ನಿಸ್ತಿದೆ. ಜಗಲ್ ಮಾಡ್ತಿದ್ದಾರೆ ಅವ್ರು 2 ಸಿಚುವೇಶನ್ ಅಲ್ಲಿ. ಇಲ್ಲೂ 2 ಬಂದಿತ್ತು. 2 ಸಿಚುವೇಶನ್ ಅಲ್ಲಿ ಈಗ್ಲೂ ಅವ್ರಿಗೆ ಜಗಲಿಂಗ್ ಅನ್ನಿಸ್ತಾ ಇದೆ ನೋಡಿ. ಸೇಮ್ ಕಾರ್ಡ್ 2 ಆಫ್ ಪೆಂಟಕಲ್ಸ್ ಬಂದ್ರೆ 2 ಆಫ್. 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಗೈಸ್. ಸೆಕೆಂಡ್ ಕನ್ಫರ್ಮೇಶನ್, ಅವ್ರು ಸ್ವಲ್ಪ ಈಗ್ಲೂ ಜಗಲ್ ಮಾಡ್ತಿದ್ದಾರೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲೂ. ನಿಮ್ ಬಗ್ಗೆ ಎಷ್ಟೇ ಒಳ್ಳೆ ಫೀಲಿಂಗ್ಸ್ ಬಂದ್ರು ಅವ್ರ ಲೈಫ್ ಅಲ್ಲೇ ಜಗ್ಲಿಂಗ್ ಇದೆ. ಸೊ ನೋಡಿ, ಜಗಲ್ ಮಾಡ್ತಿದ್ದಾರೆ. ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಅವ್ರಿಗೆ ಅವರೇ ಬೌಂಡ್ರೀಸ್ ಹಾಕೊಂಡು. ಕಮ್ಯುನಿಕೇಶನ್ ಇದೆ ನಿಮ್ಮಿಬ್ರ ಮಧ್ಯೆ ಚೆನ್ನಾಗಿ. ಇಲ್ಲ ಅಂದ್ರೆ ಮಾಡ್ತಾರೆ ಕಮ್ಯುನಿಕೇಶನ್. 8 ಆಫ್ ವಾಂಟ್ಸ್ ಬಂದಿದೆ. ಖಂಡಿತ ನಿಮ್ ಕಡೆ ಕಮ್ಯುನಿಕೇಶನ್, ಕಾಲ್, ಮೆಸೇಜ್ ಏನಾದ್ರೂ ಮಾಡ್ತಾರೆ ಕಮ್ಯುನಿಕೇಶನ್. ಓಕೆನಾ? ನೀವು ಈ ಕಡೆ ಬೌಂಡ್ರೀಸ್ ಹಾಕೊಂಡಿದ್ದೀರಿ. ನೀವು ಬೌಂಡ್ರೀಸ್ ಹಾಕೊಂಡಿದ್ದೀರಿ ನಿಮ್ ಸುತ್ತ. ಅವರು ಹಾಕೊಂಡಿದ್ದಾರೆ, ನೀವು ಹಾಕೊಂಡಿದ್ದೀರ ಒಂದ್ ಲಿಮಿಟ್ಸ್ ಅಂತ. ಹಂಗಾಗಿ ಅವ್ರಿಗೆ ಸ್ವಲ್ಪ ಅವರು ಜಗಲ್ ಮಾಡ್ತಿದಾರೆ ಲೈಫ್ ಅಲ್ಲಿ. ಸೊ ಮುಂದೆ ಬರಕ್ಕೆ ಟೈಮ್ ಹಿಡಿತಿದೆ. ಬಟ್ ಈಗ ವಾಂಟ್ಸ್ ಎನರ್ಜಿ ಇರೋದ್ರಿಂದ ಖಂಡಿತ ಬೇಗ ಅಪ್ರೋಚ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿದೆ ಗೈಸ್ ನಿಮ್ಮಿಂದ. ನೋಡಿ ಕಾಣಿಸ್ತಿದ್ಯಾ? ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿದೆ. ಸೊ ಖಂಡಿತ ಆದಷ್ಟು ಬೇಗ ನಿಮ್ನ ಅಪ್ರೋಚ್ ಮಾಡ್ತಾರೆ ಗೈಸ್. ಸುಮಾರು ಜನಕ್ಕೆ ನೀವ್ ಯಾಕೆ ಹಿಂಗಿದ್ದೀರಾ ಅಂದ್ರೆ, ಮೆಜಾರಿಟಿ ಅಂತ ಹೇಳಲ್ಲ, ಒಂದಷ್ಟು ಅಂದ್ರೆ ಏನ್ ಹೇಳ್ಬೋದು, ಸೆಲೆಕ್ಟಿವ್ ವ್ಯಕ್ತಿಗಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ನೀವ್ ಇವರಿಂದ ದೂರ ಆಗ್ಬೇಕು ಅಂತ ನನ್ಗದ್ ನೀಟಾಗಿ ಕಾಣಿಸ್ತಾ ಇದೆ ಗೈಸ್. ಮೆಜಿಷಿಯನ್ ಎನರ್ಜಿ ಇದೆ. ಯಾರೋ ನಿಮ್ಮಿಬ್ರದ್ದು ಮಧ್ಯೆ ಬ್ಲ್ಯಾಕ್ ಮ್ಯಾಜಿಕ್ ಅಂತೂ ಮಾಡ್ಸಿದ್ದಾರೆ. ಎಲ್ಲಾರ್ಗು ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಜನಕ್ಕೆ. ಇಬ್ರು ದೂರ ಆಗ್ಲಿ, ಇದೆಷ್ಟೇ ಪ್ರೀತಿ ಇದ್ರೂ ಪ್ರಾಬ್ಲಮ್ಸ್ ಬಂದು ನೀವಿಬ್ರು ದೂರ ಆಗ್ಬೇಕು ಅಂತ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಗೈಸ್. ಖಂಡಿತ ಕನ್ಫರ್ಮೇಶನ್ ತಗೋತೀನಿ. ಯೂನಿವರ್ಸ್ ಕನ್ಫರ್ಮೇಶನ್ ಕೊಡಿ, ಸ್ವಲ್ಪ ಜನಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಅಂತ. ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್. ಸುಮಾರು ಜನಕ್ಕೆ ಅವ್ರ ಕಡೆಯಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಸುಮಾರು ಜನಕ್ಕೆ. ನೋಡಿ ಇಲ್ಲಿ, ಓಕೆನಾ? ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅದಕ್ಕೆ ಅವರು ಜಗಲ್ ಮಾಡ್ತಾ ಇದ್ದಾರೆ ಇನ್ನ ಹತ್ರ ಬರಕ್ಕೆ. ಯೂನಿವರ್ಸ್ ಅವ್ರು ಈಗ ಕರೆಂಟ್ಲಿ ನನ್ನ ವ್ಯೂವರ್ಸ್ಗೆ ಏನ್ ಮೆಸೇಜ್ ಕೊಡ್ಬೇಕು ಅನ್ಕೊಂಡಿದ್ದಾರೆ ಅವ್ರ ಪರ್ಸನ್, ಫೈಲ್ 1 ಪರ್ಸನ್, ದಯವಿಟ್ಟು ಹೇಳಿ. ಖಂಡಿತ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಗೈಸ್. ನೀವು ಚೆನ್ನಾಗಿರೋದು ಯಾರಿಗೂ ಇಷ್ಟ ಇಲ್ಲ. ಒಂದ್ ಪಾರ್ಟ್ ಆಫ್ ದ ವ್ಯೂವರ್ಸ್ಗೆ ಆತರ ಆಗಿದೆ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಇದೆ? ಐ ಲವ್ ಯುವರ್ ಸ್ಮೈಲ್. ನಿಮ್ಮ ನಗು ಅವ್ರಿಗೆ ತುಂಬಾ ಇಷ್ಟ ಅಂತೆ ಗೈಸ್. ವಾವ್, ಯು ಆರ್ ದ ಶೈನಿಂಗ್ ಸ್ಟಾರ್. ನಾನು ಏನ್ ಹೇಳ್ದೆ? ಫಸ್ಟ್ ಕಾರ್ಡ್ ಏನ್ ಬಂತು ಗೈಸ್? ಸ್ಟಾರ್ ಕಾರ್ಡ್. ರಿಪಿಟೇಷನ್, ಡಬಲ್ ಕನ್ಫರ್ಮೇಶನ್. ನೀವ್ ಅವ್ರಿಗೆ ಹೊಳಿತಾ ಇರೋ ನಕ್ಷತ್ರ. ಇದಕ್ಕಿಂತ ಏನ್ ಬೇಕು ಗೈಸ್ ಕನ್ಫರ್ಮೇಶನ್? ನೀವ್ ಅವ್ರಿಗೆ ಸ್ಟಾರ್ ತರ ಅನ್ನೋದು, ಡಬಲ್ ಕನ್ಫರ್ಮೇಶನ್. ಖುಷಿನಾ? ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನಾನು ಆಗ್ಲೇ ಹೇಳ್ದೆ ತುಂಬಾ ಮಿಸ್ಸಿಂಗ್ ಎನರ್ಜಿ ಇದೆ ಅಂತ. ಅವ್ರು ನಿಮ್ನ ಡೆಸ್ಪರೇಟ್ಲಿ ನಿಮ್ನ ಈ ತಕ್ಷಣ ನೋಡ್ಬೇಕು, ಅಥವಾ ಕಾಲ್ ಅಥವಾ ಮೆಸೇಜ್ ಅಂತೂ ಮಾಡ್ತಾರೆ ನೋಡಿ. ಈ ಕಾರ್ಡ್ಗೆ ಡಬಲ್ ಕನ್ಫರ್ಮೇಶನ್.
ಈ ಕಾರ್ಡ್ ಕಮ್ಯುನಿಕೇಶನ್ ಖಂಡಿತ ಬರುತ್ತೆ. ಅವ್ರು ಡೆಸ್ಪರೇಟ್ ಆಗ್ಬಿಟ್ಟಿದ್ದಾರೆ ನಿಮ್ನ ನೋಡ್ಲೇಬೇಕು ಅಂತ. ಸ್ವಲ್ಪ ಬ್ಯುಸಿ ಇದ್ದಾರೆ ಅವ್ರ ವರ್ಕಲ್ಲಿ. ಅವ್ರಿಗೆ ಅಚೀವ್ ಮಾಡ್ಬೇಕು, ನಿಮ್ಮಷ್ಟು ಅವ್ರ ಸಕ್ಸಸ್ಫುಲ್ ಲೈಫ್ ಇಲ್ಲ ಅವ್ರಿಗೆ. ಸೊ ಬ್ಯುಸಿ ಇದ್ದಾರೆ ಅವ್ರ ವರ್ಕ್ ನೋಡಿ. ಅವ್ರಿಗೆ ನಿಮ್ ಜೊತೆ ಫ್ಯೂಚರ್ ಬೇಕೇ ಬೇಕು ಅಂತ ಅನ್ಕೋತಾ ಇದ್ದಾರೆ ಈಗ ಕರೆಂಟ್ಲಿ. ಕ್ಲೈಮ್ ಮಾಡಿ ಗೈಸ್, ಅವ್ರಿಗೆ ನಿಮ್ ಜೊತೆ ಫ್ಯೂಚರ್ ಬೇಕೇ ಬೇಕಂತೆ. ಅವ್ರು ಹೇಳ್ತಿದ್ದಾರೆ ನನ್ ಫೀಲಿಂಗ್ಸ್ ನ ಡೌಟ್ ಮಾಡಬೇಡಿ ಅಂತ. ನಿಮ್ ಪರ್ಸನ್ ತುಂಬಾ ಪ್ರೀತಿ ಮಾಡ್ತೀನಿ, ಜಗ್ಲಿಂಗು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಸೊ ನಿಮ್ನ ಅಪ್ರೋಚ್ ಮಾಡಕ್ ಆಗ್ತಿಲ್ಲ, ಬಟ್ ಖಂಡಿತ ಅಪ್ರೋಚ್ ಮಾಡ್ತಾರೆ. ಯಾಕಂದ್ರೆ ನೀವು ಅವ್ರ ಲೈಫ್ಗೆ ಸ್ಟಾರ್. ವಾಂಡ್ ಎನರ್ಜಿ ಬಂದಿರೋದ್ರಿಂದ ಖಂಡಿತ ಕಮ್ಯುನಿಕೇಶನ್ ಬರುತ್ತೆ ಗೈಸ್. ಓಕೆನಾ? ಯೂನಿವರ್ಸ್ ಕಡೆಯಿಂದ ಫೈಲ್ 1 ನಿಮ್ಗೆ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ನಿಮಗೆ, ನನ್ನ ವ್ಯೂವರ್ಸ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಅಂತ ನೋಡೋಣ. ಸ್ಟ್ರಾಂಗ್ ಆಗಿರಿ, ಗಿವ್ ಅಪ್ ಮಾಡಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆ, ಸ್ಟ್ರಾಂಗ್ ಆಗಿರಿ, ಗಿವ್ ಅಪ್ ಮಾಡಬೇಡಿ. ಏನೇ ಸಿಚುವೇಶನ್ ಇದ್ರೂ ಅದರಿಂದ ಆಚೆ ಬರ್ತೀರಾ, ಬಿಕಾಸ್ ನೀವು ಸ್ಟಾರ್ ಅಂತ ಯೂನಿವರ್ಸ್ ಹೇಳ್ತಿದೆ. ಯಾಕಂದ್ರೆ ಸ್ಟಾರ್ ಕಾರ್ಡ್ ರೆಪ್ಯುಟೇಷನ್ ಆಗಿದೆ. ಇನ್ನೊಂದಷ್ಟು ನಿಮ್ ಪರ್ಸನ್ ಕಡೆಯಿಂದ ಮೆಸೇಜಸ್ ನೋಡೋಣ. ಯೂನಿವರ್ಸ್ ಫೈಲ್ 1 ಅವ್ರ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಅಬಂಡೆನ್ಸ್, ನಾನು ಏನ್ ಹೇಳಿದೆ, ನೀವು ತುಂಬಾ ರಿಚ್, ನಿಮ್ ಪಾಸಿಟಿವ್ ಮೈಂಡ್ ಸೆಟ್ ನೋಡಿ ರಿಪೀಟ್ ಆಗುತ್ತೆ. ತುಂಬಾ ರಿಚ್ ನೀವು ಅನ್ಸುತ್ತೆ, ಸಕ್ಸಸ್ಫುಲ್ ಇನ್ ಲೈಫ್ ಅನ್ಸುತ್ತೆ. ಅದು ನಿಮ್ಮನ್ನ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ದುಡ್ಡು, ಅವರು ಕೆರಿಯರ್ ಮತ್ತೆ ವರ್ಕ್ ಬಗ್ಗೆ ಯೋಚನೆ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಇದೆ ನಿಮ್ ಮೇಲೆ ನೋಡಿ, ಪಾಸಿಟಿವ್ ಮೈಂಡ್ ಸೆಟ್. ಓಕೆನಾ? ಖುಷಿನಾ? ನಿಮ್ಮನ್ನ ವೆಲ್ ಸೆಟಲ್ಡ್ ಅಂತ ನೋಡೋದಕ್ಕೆ ಕ್ಲಿಯರ್ ಆಯ್ತಾ? ಇನ್ನೊಂದು ಕಾರ್ಡ್ ನೋಡ್ತಾ ಇದೆ ನೋಡಿ. ಹೈಯರ್ ಕಮಿಟ್ಮೆಂಟ್ ಕೊಡ್ಬೇಕು, ಎಟರ್ನಿಟಿ, ಪಾರ್ಟ್ನರ್ಶಿಪ್, ಎಂಗೇಜ್ಮೆಂಟ್ ರಿಂಗ್. ಅವ್ರಿಗೆ ನಿಮ್ನ ಅಪ್ರೋಚ್ ಮಾಡಿ ಜಗ್ಲಿಂಗ್ ಸಿಚುವೇಶನ್ ಇಂದೆಲ್ಲ ಆಚೆ ಬಂದು ನಿಮ್ ಜೊತೆ ಎಂಗೇಜ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ ಗೈಸ್. ಕ್ಲೈಮ್ ಮಾಡಿ, ಕ್ಲೈಮ್ ಮಾಡಿ. ವಾವ್, ಮಾಸ್ಕ್ ಹಾಕೊಂಡಿದ್ದಾರೆ ಅವ್ರು. ನಾನು ಏನ್ ಹೇಳ್ದೆ, ಇನ್ನೂ ಓಪನ್ ಅಪ್ ಆಗಿಲ್ಲ, ಅವ್ರು ನಿಮ್ ಕಪ್ ಈಸ್ಕೊತಿಲ್ಲ ಅಂತ ಹೇಳ್ದೆ ಅಲ್ವಾ? ನೋಡಿ ಈ ಕಾರ್ಡ್ ಕನ್ಫರ್ಮೇಶನ್. ಹೈಡಿಂಗ್, ಅವ್ರ ಫೀಲಿಂಗ್ಸ್ ನ ಅವ್ರು ಹೈಡ್ ಮಾಡ್ತಿದ್ದಾರೆ, ನಿಮ್ ಕಪ್ನ ಇಸ್ಕೊತಾ ಇಲ್ಲ. ಪ್ರಿಟೆಂಡ್ ಮಾಡ್ತಿದ್ದಾರೆ. ಪ್ರಿಟೆಂಡ್ ಅಂದ್ರೆ ನಾಟಕ ಮಾಡ್ತಿದ್ದಾರೆ, ನಂಗೇನು ಫೀಲಿಂಗ್ಸ್ ಇಲ್ಲ, ಫ್ರೆಂಡ್ಶಿಪ್ ಅಷ್ಟೇ ಅನ್ನೋತರ. ಓಕೆನಾ? ಬಟ್ ಅವ್ರ ತಲೆಯಲ್ಲಿರೋದು ನಿಮ್ ಜೊತೆ ಪಾರ್ಟ್ನರ್ಶಿಪ್, ಲೈಫ್ ಪಾರ್ಟ್ನರ್ಶಿಪ್, ಎಂಗೇಜ್ಮೆಂಟ್ ರಿಂಗ್ ಬಂದಿದೆ ನೋಡಿ, ಟೆಡ್ಡಿ ಬಿಯರ್. ಸಖತ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಗೈಸ್ ನಿಮ್ ಮೇಲೆ. ತುಂಬಾ ಇಂಟ್ರೆಸ್ಟ್ ಇದ್ದಾರೆ, ಎದ್ರುಕೋತಾ ಇದಾರೆ ಅಷ್ಟೇ ನಿಮ್ನ ಸ್ಟ್ರಿಕ್ಟ್ ಆಗಿರೋದ್ ನೋಡ್ಬಿಟ್ಟು. ನಿಮ್ ಜೊತೆ ಡೇಟ್ ಹೋಗ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ನಿಮ್ನ ಟೆಡ್ಡಿ ಬೇರ್ ಅಂತ ಫೀಲ್ ಮಾಡ್ತಿದ್ದಾರೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಗೈಸ್. ನಾನು ಆಗ್ಲೇ ಹೇಳ್ದೆ ಫೈರ್ ಎನರ್ಜಿ ಅಂತ, ತುಂಬಾ ರೊಮ್ಯಾಂಟಿಕ್ ಎನರ್ಜಿ ಇದೆ. ಶೋ ಮಾಡಲ್ಲ, ಹೈಡ್ ಮಾಡ್ತಾರೆ. ನಿಮ್ ಜೊತೆ ಫಸ್ಟ್ ಮಾತಾಡ್ಬೇಕು, ಕಾಲ್, ಟೆಕ್ಸ್ಟ್, ಇಮೇಲ್ ಏನಾದ್ರೂ ಒಂದ್ ಮಾಡ್ತಾರೆ. ಕಮ್ಯುನಿಕೇಶನ್ ಬರುತ್ತೆ ಅಂತ ಹೇಳಿದೀನಲ್ವಾ ನೋಡಿ. ಕನ್ಫರ್ಮೇಶನ್, ನಿಮಿಷ. ವಾಂಟ್ಸ್ ಎನರ್ಜಿ ಹೇಳಿದ್ನಲ್ಲ, ಕಮ್ಯುನಿಕೇಶನ್ ಖಂಡಿತ. ಇದು ವಾಂಟ್ಸ್ ಎನರ್ಜಿನೇ. ಇದು ವಾಂಟ್ಸ್ ಎನರ್ಜಿನೇ. ಆದಷ್ಟು ಬೇಗ ಆದಷ್ಟು ಬೇಗ ಕಮ್ಯುನಿಕೇಶನ್ ಬರ್ತಾರೆ ಗೈಸ್, ಖಂಡಿತ ಬರ್ತಾರೆ. 3 ಕನ್ಫರ್ಮೇಶನ್, 4 ಸರ್ ಕನ್ಫರ್ಮೇಶನ್ ಆಗಿದೆ. ಕಮ್ಯುನಿಕೇಟ್ ಮಾಡ್ತಾರೆ ಅಂತ. ನಿಮ್ಗೆ ಎಂಗೇಜ್ ಆಗ್ಬೇಕು ಅಂತ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅನ್ಕೋತಿದ್ದಾರೆ. ಅವ್ರ ಹಾರ್ಟ್ ಚಕ್ರ ಓಪನ್ ಮಾಡಿರೋದು ನೀವು ಮಾತ್ರ. ಆದ್ರೆ ಅವ್ರು ಏನೋ ಪರಿಸ್ಥಿತಿಲಿ ಜಗಲ್ ಮಾಡ್ತಿದ್ದಾರೆ, ಇಲ್ಲ ಯಾರ ಕಡೆಯಿಂದನೋ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ. ಸೊ ಇಷ್ಟು ದಿನ ತಡೀತು.
ಬಟ್ ಈಗ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ ಇದೆ. ಸೊ ಅವರು ನಿಮ್ ಜೊತೆ ನಿಮ್ಗೆ ಕಮಿಟ್ಮೆಂಟ್ ಕೊಟ್ಟೆ ಕೊಡ್ತಾರೆ. ಮೆಜಾರಿಟಿ ಕ್ಲೈಮ್ ಮಾಡಿ ಗೈಸ್. ವಾವ್. ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಏನ್ ಮೆಸೇಜ್ ಇದೆ, ಯಾವ ಸಾಂಗ್ ಅವರು ಡೆಡಿಕೇಟ್ ಮಾಡ್ಬೋದು ಅಂತ, ಓಕೆನಾ? ಯಾವ ಸಾಂಗ್ ನಿಮ್ಗೆ ಡೆಡಿಕೇಟ್ ಮಾಡ್ತಾರೆ? ಫೈಲ್ 1. ನಾನು ಏನ್ ಹೇಳ್ದೆ, ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೀಗೆ ಹೇಳಲಿ ನನ್ನ ಮನದ ಹಂಬಲ. ಕ್ಲಾರಿಟಿ ಸಿಕ್ತಾ? ಅವ್ರು ನಿಮ್ಗೆ ಓಪನ್ ಅಪ್ ಆಗ್ತಿಲ್ಲ, ಎಕ್ಸೆಪ್ಟ್ ಮಾಡ್ಕೋತಿಲ್ಲ, ಆದ್ರೆ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕಮ್ಯುನಿಕೇಶನ್ ಖಂಡಿತ ಬರುತ್ತೆ. ಇದ್ರಲ್ಲೂ ಪತ್ರ ಬರೆಯಲ್ಲ ಅಂತ ಬಂದಿದೆ. ಈಗಿನ ಕಾಲದಲ್ಲಿ ಪತ್ರ ಅಂದ್ರೆ ಮೆಸೇಜ್ ಅಥವಾ ಇದೆ, ಮತ್ತೆ ಕಮ್ಯುನಿಕೇಶನ್ದು ಇದೆ ಬಂದಿದೆ. ಸೊ ಯಾರ್ಯಾರು ಕಮ್ಯುನಿಕೇಶನ್ ಇಲ್ಲ ಅನ್ಕೊಂಡಿದ್ದೀರಾ, ಖಂಡಿತ ಕಮ್ಯುನಿಕೇಶನ್ ಬರುತ್ತೆ. ಅಷ್ಟು ನಿಮ್ನ ಮಿಸ್ ಮಾಡ್ಕೋತಿದ್ದಾರೆ, ನಿಮ್ ಜೊತೆ ಮಾತಾಡಕ್ ಅಷ್ಟು ಡೆಸ್ಪರೇಟ್ ಆಗಿದ್ದಾರೆ. ಈ ಸಾಂಗ್ ಫುಲ್ ನೋಡಿ, ಇನ್ನು ನಿಮ್ಗೆ ನಿಮ್ ಪರ್ಸನ್ ಕಡೆಯಿಂದ ಮೆಸೇಜಸ್ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೃಷ್ಣಂ ಒಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ವೆಲ್ಕಮ್. ನೀವು ನಿಮ್ಮ ಪರ್ಸನ್ನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಮುಂಚೆ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಿದ್ರು, ಈಗೇನು ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್, ಓಕೆನಾ? ನಿಮ್ಮ ವ್ಯಕ್ತಿನ ನೆನ್ಸ್ಕೊಳ್ಳಿ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಇದು ಎನರ್ಜೀಸ್ ಗೈಸ್, ಮೇಲ್ಗೆ ಫಿಮೇಲ್, ಫಿಮೇಲ್ಗೆ ಮೇಲ್. ಮತ್ತೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನೀವ್ ಯಾವಾಗ ಈ ರೀಡಿಂಗ್ ನೋಡ್ತೀರಾ ಅವಾಗ ನಿಮ್ಗೆ ರೆಸೊನೇಟ್ ಆಗುತ್ತೆ ಗೈಸ್. ಯೂನಿವರ್ಸ್, ಫೈಲ್ 2 ಅವ್ರ ಪರ್ಸನ್ ಏನ್ ಹೇಳ್ತಿದಾರ, ಅವ್ರಿಗೆ ಮುಂಚೆ ಅವ್ರ ಯೋಚನೆಗಳು ಏನಿತ್ತು ಇವ್ರ ಬಗ್ಗೆ, ಈಗ ಏನ್ ಫೀಲ್ ಮಾಡ್ತಾರೆ? ಯೂನಿವರ್ಸ್ ಪ್ಲೀಸ್ ಗೈಡ್ ಮಿ. ಯೂನಿವರ್ಸ್ ಪ್ಲೀಸ್. ಹರ್ಮಿಟ್ ಕಾರ್ಡ್. ಓ, 5 ಆಫ್ ವಾಂಡ್ಸ್ ಮುಂಚಿದು ಎನರ್ಜಿ ಗೈಸ್. ಸ್ಟ್ರೆಂತ್, ಎಂಪ್ರೆಸ್. ಗೈಸ್ ಅವರು ನಿಮ್ನ ತುಂಬಾ ಕೋಲ್ಡ್ ಹಾರ್ಟೆಡ್ ಅಂತ ಅನ್ಕೊಂಡಿದ್ದಾರೆ. ನಿಮ್ನ ಮುಂಚೆ ನಿಮ್ನ ತುಂಬಾ ಕೋಲ್ಡ್ ಹಾರ್ಟೆಡ್, ಏನಕ್ಕೂ ರೆಸ್ಪಾಂಡ್ ಮಾಡಲ್ಲ. ಮತ್ತೆ ನೀವು ಆದಷ್ಟು ಯಾರ ಜೊತೆ ಮಿಂಗಲ್ ಆಗಲ್ಲ, ಒಬ್ಬೊಬ್ರೆ ಇರ್ತೀರಾ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಕಂಡ್ರೆ ಅಂತ ನಿಮ್ ಬಗ್ಗೆ ಯೋಚನೆ ಮಾಡಿದ್ದಾರೆ. ಮತ್ತೆ ಅವರು ಅದೇ ವಿಚಾರಕ್ಕೆ ತುಂಬಾ ಬೇಜಾರಲ್ಲಿ ಇದ್ರು ಮುಂಚೆ. ಮತ್ತೆ ನೀವಿಬ್ರು ಸಪರೇಷನ್ ಅಲ್ಲೂ ಇದ್ರಿ ಅನ್ಸುತ್ತೆ ಮುಂಚೆ. ಮತ್ತೆ ಅವ್ರಿಗೆ ನಿಮ್ ರಿಲೇಶನ್ಶಿಪ್ ಫ್ಯೂಚರ್ ವರ್ಗ್ ಹೋಗುತ್ತಾ? ಅವ್ರಿಗೆ ಡೈರೆಕ್ಷನ್ ಕಂಡಿಲ್ಲ. ಈ ರಿಲೇಶನ್ಶಿಪ್ ಯಾವ ಕಡೆ ಹೋಗುತ್ತೆ ಅನ್ನೋ ಕ್ಲಾರಿಟಿನೇ ಅವ್ರಿಗೆ ಸಿಕ್ಕಿಲ್ಲ. ನೋಡಿ, ಲೈಟ್ ಇಟ್ಕೊಂಡು ಹುಡುಕ್ತಾ ಇದಾರೆ ನೋಡಿ. ಅವ್ರಿಗೆ ಒಂಟಿ ಅನ್ಸಿದೆ ಮುಂಚೆ. ನೀವೇನೋ ಅವ್ರ ಜೊತೆ ಮಾತಾಡ್ತಿರ್ಲಿಲ್ವೋ, ಇಲ್ಲ ರೆಸ್ಪಾಂಡ್ ಮಾಡ್ತಿರ್ಲಿಲ್ವೋ ಗೊತ್ತಿಲ್ಲ. ಮುಂಚೆ ತುಂಬಾ ಅವ್ರಿಗೆ ಲೋನ್ಲಿ ಅನ್ಸಿದೆ. ಒಬ್ಬೊಬ್ರೆ ತುಂಬಾ ಯೋಚನೆ ಮಾಡಿದ್ದಾರೆ, ಲೈಟ್ ಉಟ್ಕೊಂಡು ನೋಡ್ತಿದ್ದಾರೆ. ಏನ್ ಮಾಡ್ಬೋದು ನನ್ ನೆಕ್ಸ್ಟ್, ಈ ರಿಲೇಶನ್ಶಿಪ್ ಎಲ್ಲಿಗೆ ಹೋಗುತ್ತಪ್ಪ ಅಂತ ತುಂಬಾ ಬೇಜಾರಲ್ಲಿದ್ದಾರೆ. ಅವ್ರಿಗೆ ತುಂಬಾ ಒಂಟಿ ಅನ್ಸ್ಬಿಟ್ಟಿದೆ. ಬಿಕಾಸ್ ನಿಮ್ ಕೋಲ್ಡ್ ಹಾರ್ಟೆಡ್ ಅಂತ ಅವ್ರಿಗೆ ಫೀಲ್ ಆಗಿದೆ ಮುಂಚೆ. ಮತ್ತೆ ಸಪರೇಷನ್ ಅಲ್ಲಿ ಇದ್ರಲ್ಲ, ಅದು ಅವ್ರಿಗೆ ಸಹಿಸ್ಕೊಳಕ್ ಆಗಿಲ್ಲ. ಮೋಸ್ಟ್ಲಿ ತುಂಬಾ ಜನ ಸಪರೇಷನ್ ಅಲ್ಲಿ ಇದ್ರಿ ಅನ್ಸುತ್ತೆ, ಅದನ್ನ ಅವ್ರ ಕೈಯಲ್ಲಿ ಸಹಿಸ್ಕೊಳಕ್ ಆಗಿಲ್ಲ. ಆ ಟೈಮಲ್ಲಿ ಅವ್ರಿಗೆ ಮನಿನೂ ಲಾಸ್ ಆಗಿರ್ಬೋದು. ತುಂಬಾ ಬೇಜಾರಾಗಿದ್ದಾರೆ ಮುಂಚೆ ನಿಮ್ಮ ಕೋಲ್ಡ್ ನೇಚರ್ ಇಂದ, ಅಥವಾ ಇವರೇನೆ ಐಸೋಲೇಟ್ ಆಗ್ಬಿಟ್ಟಿದ್ದಾರೆ ಮುಂಚೆ. ಇವರೇ ಒಂಟಿ ಇರೋದು. ಫಸ್ಟ್ ನಾನು ಈ ರಿಲೇಶನ್ಶಿಪ್ ಎಲ್ಲಿಗೆ ಹೋಗುತ್ತೆ ಅಂತ ನೋಡ್ತೀನಿ, ಆಮೇಲೆ ನೋಡೋಣ ಅಂತ ಇವರೇ ಸ್ಯಾಡ್ ಆಗಿ, ಲೋನ್ಲಿ ಆಗಿ ಇವರೇ ಇರಕ್ ಶುರು ಮಾಡ್ಬಿಟ್ಟಿದ್ದಾರೆ. ಬಿಕಾಸ್ ನೀವು ಸ್ವಲ್ಪ ಕೋಲ್ಡ್ ಆಗಿ ಬಿಹೇವ್ ಮಾಡಿದೀರಾ ಅನ್ಸುತ್ತೆ. ಅದಕ್ಕೆ ಅವ್ರು ತುಂಬಾ ಒಂಟಿ ಆಗ್ಬಿಟ್ಟಿದ್ದಾರೆ ಮುಂಚೆ. ಸಪರೇಷನ್ ಅಲ್ಲಿ ಇದ್ರಿ ಅನ್ಸುತ್ತೆ, ಅವ್ರಿಗೆ ತುಂಬಾ ಒಂಟಿ ಫೀಲ್ ಆಗಿದೆ ಗೈಸ್.
ಮತ್ತೆ ನಿಮ್ ಅವರು ಅವ್ರಿಗೂ ನಿಮ್ಗೂ ಮುಂಚೆ ಜಗಳ ಆಗಿರ್ಬೋದು, ನಿಮ್ಮಿಬ್ರಿಗೆ ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು. ಕನ್ಫ್ಲಿಕ್ಟಿಂಗ್ ಎನರ್ಜಿ ತುಂಬಾ ಕಾಣಿಸ್ತಿದೆ. ಅವ್ರ ಮೈಂಡ್ ಅಲ್ಲೂ ಕನ್ಫ್ಲಿಕ್ಟಿಂಗ್ ಎನರ್ಜಿ ಇದೆ, ಜೊತೆಗೆ ಜಗಳಗಳು ಆಗಿರ್ಬೋದು. ಮತ್ತೆ ನಿಮ್ಮಿಬ್ರ ಮಧ್ಯೆ ತುಂಬಾ ಜನ ಕಾಣಿಸ್ತಿದಾರೆ ನಂಗೆ ಮುಂಚೆ. ತುಂಬಾ ಜನಗಳಿದ್ದಾರೆ ನಿಮ್ಮಿಬ್ರ ಮಧ್ಯ. ಸೊ ನೀವು ಸಪ್ರೇಷನ್ ಅಲ್ಲಿ ಇದ್ರಿ ಅನ್ಸುತ್ತೆ. ತುಂಬಾ ಜನ ನಿಮ್ಮಿಬ್ರ ಮಧ್ಯ ಇದ್ದಾರೆ. ಮತ್ತೆ ಅವ್ರಿಗೆ ಸ್ಟೇಬಲ್ ಅನ್ಸಿಲ್ಲ ನಿಮ್ ರಿಲೇಶನ್ಶಿಪ್. ಫೈರ್ ಎನರ್ಜಿ ಇದೆ ನಿಮ್ ಕಂಡ್ರೆ, ಬಟ್ ಅವ್ರಿಗೆ ಸ್ಟೇಬಲ್ ಅನ್ಸಿಲ್ಲ. ಆರ್ಗ್ಯುಮೆಂಟ್ಸ್ ಎಲ್ಲ ತುಂಬಾ ನಡೆದಿದೆ, ಜಗಳಗಳಾಗಿದೆ. ನಿಮ್ ಮಧ್ಯ ಯಾರೋ ಬಂದು ಜಗಳಗಳು ಆಗವಂಗ್ ಮಾಡಿದ್ದಾರೆ. ಅದಕ್ಕೆ ಅವ್ರು ಸಪ್ರೇಷನ್ಗೆ ಹೋಗಿದ್ದಾರೆ, ಲೋನ್ಲಿ ಆಗಿದ್ದಾರೆ, ನಿಮ್ನ ಹಾರ್ಟ್ಲೆಸ್ ಅನ್ಕೊಂಡಿದ್ದಾರೆ, ಐಸೋಲೇಷನ್ಗೆ ಹೋಗಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ರಿಲೇಶನ್ಶಿಪ್ ಅಂತ ಬೆಳಕನ್ನ ಹುಡುಕ್ತಾ ಇದ್ದಾರೆ, ಬೆಳಕಿಟ್ಕೊಂಡು ಹುಡುಕ್ತಾ ಇದಾರೆ ಏನ್ ಆಗ್ಬೋದು ಅಂತ. ನಿಮ್ಗೆ ಇದೆಲ್ಲ ನೋಡಿ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ ನಿಮ್ಗೆ ಅವ್ರ ಕಂಡ್ರೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿದೆ. ಸಪ್ರೇಷನ್ ಆಗಿದ್ದೀರಾ, ನೀವು ಸಪ್ರೇಷನ್ ಅಲ್ಲಿ ಇದ್ರಿ ಅನ್ಸುತ್ತೆ. ಅದವ್ರಿಗೆ ತುಂಬಾ ಬೇಜಾರಾಗಿದೆ, ಬಿಕಾಸ್ ಆಫ್ ಆರ್ಗ್ಯುಮೆಂಟ್ ಅಥವಾ ಬೇರೆ ವ್ಯಕ್ತಿಗಳಿಂದ. ಅವ್ರು ನಿಮ್ನ ತುಂಬಾ ಪ್ರೀತಿಸ್ತಾರೆ, ಓಕೆನಾ. ನಿಮ್ ಮೇಲೆ ತುಂಬಾ ಪ್ರೀತಿ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ಎಲ್ಲ ಇದೆ. ಆದ್ರೆ ಅವ್ರ ಫ್ಯಾಮಿಲಿಗೆ ಪ್ರೊವೈಡ್ ಮಾಡ್ತಿರ್ಬೋದು, ಅಥವಾ ತುಂಬಾ ಜನದ ರೆಸ್ಪಾನ್ಸಿಬಿಲಿಟಿ ನಿಮಗೆ. ಓಕೆ, ನೀವು ನಿಮ್ಮ ಫ್ಯಾಮಿಲಿಗೆ ಪ್ರೊವೈಡ್ ಮಾಡ್ತಿರ್ಬೋದು, ನಿಮಗ್ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅನ್ಕೊಂಡಿದ್ದಾರೆ ಮುಂಚೆ ಅವ್ರು. ನೀವ್ ಆತರ ವ್ಯಕ್ತಿ ಅಂತ. ನೀವು ಸಮಾಜದಲ್ಲಿ ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ನಿಮ್ ಮಾತ್ ಕೇಳ್ತಾರೆ, ನೀವು ಎಲ್ಲಾರ್ಗು ಹೆಲ್ಪ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದಾರೆ. ನಿಮ್ದು ಹೈ ಸ್ಟೇಟಸ್ ಅಂತ ಅನ್ಕೊಂಡಿದ್ದಾರೆ. ನಿಮ್ ಸ್ಟೇಟಸ್ ಹೈ, ಯಾವತ್ತೂ ಕೊಡೋವಂಗಿದ್ದೀರಾ ಅಂತ ನಿಮ್ನ ಅನ್ಕೊಂಡಿದ್ದಾರೆ. ನೀವ್ ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತೀರಾ, ಎಕನಾಮಿಕಲಿ ಸಕ್ಸಸ್ಫುಲ್ ಇದ್ದೀರಾ. ಮತ್ತೆ ಯಾರಾದ್ರೂ ತಪ್ಪು ಮಾಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ. ಯಾರಾದ್ರೂ ತಪ್ಪು ಮಾಡಿದ್ರೆ ನೀವ್ ಅದನ್ನ ಸಹಿಸ್ಕೊಳಲ್ಲ. ಅಲ್ಲೇ ನೀವು ಡಿಸಿಷನ್ ಹೇಳ್ತೀರಾ, ಅಲ್ಲೇ ನ್ಯಾಯ ಕೊಡ್ತೀರಾ, ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ನೀವ್ ಯಾರಿಗ್ ದುಡ್ಡಿದೆ, ಯಾರ್ ಬಡವ, ಯಾವ ಶ್ರೀಮಂತ ಅದೆಲ್ಲ ನೀವು ನೋಡಲ್ಲ. ಆತರ ಅವ್ರು ಅನ್ಕೊಂಡಿದ್ದಾರೆ. ಎಷ್ಟೇ ಜಗಳ ಆದ್ರೂ ನಿಮ್ ಬಗ್ಗೆ ಈ ಪಾಸಿಟಿವ್ ಒಪಿನಿಯನ್ಸ್ ಇದೆ ಮುಂಚೆನೂ. ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಇಷ್ಟೆಲ್ಲ ಆಗಿದ್ರು. ಅದಕ್ಕೆ ಅವ್ರಿಗೆ ಅಷ್ಟು ಬೇಜಾರಾಗಿರೋದು ಸಪ್ರೇಷನ್. ಯಾಕಂದ್ರೆ ನಿಮ್ ಬಗ್ಗೆ ಇಷ್ಟು ಒಳ್ಳೆ ಒಪಿನಿಯನ್ ಇದೆ, ಮುಂಚೆನೂ ಇತ್ತು. ಸ್ಟ್ರೆಂತ್ ಇಲ್ಲ ಅವರಿಗೆ, ಕಾನ್ಫಿಡೆನ್ಸ್ ಇಲ್ಲ ನಿಮ್ಮ ಹತ್ರ ಬರಕ್ಕೆ. ಇದು ನೀವು ತುಂಬಾ ಕಾನ್ಫಿಡೆಂಟ್ ಇರೋ ವ್ಯಕ್ತಿ, ನೀವು ಗಿವಿಂಗ್ ವ್ಯಕ್ತಿ. ನೀವು ಕ್ವೀನ್ ತರ ನೋಡಕ್ಕೂ ತುಂಬಾ ಚೆನ್ನಾಗಿದ್ದೀರಾ, ಮೇಲ್ ಆರ್ ಫಿಮೇಲ್. ತುಂಬಾ ನೋಡಕ್ ಚೆನ್ನಾಗಿದ್ದೀರಾ, ಎಕನಾಮಿಕಲಿ ಸ್ಟೇಬಲ್ ಆಗಿದ್ದೀರಾ, ತುಂಬಾ ಎಲ್ಲಾರನ್ನು ಕೇರ್ ಮಾಡ್ತೀರಾ, ನರ್ಚರ್ ಮಾಡ್ತೀರಾ. ನಿಮ್ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಗೈಸ್, ತುಂಬಾ ರೆಸ್ಪೆಕ್ಟ್ ಇದೆ. ಗಿವರ್, ನೀವು ಯಾವತ್ತೂ ಬೇರೆಯವ್ರಿಗೆ ಕೊಡ್ತೀರಾ ಅಂತ ಮುಂಚೆ ಅನ್ಕೋತಿದ್ದಾರೆ. ಮತ್ತೆ ನೀವು ತುಂಬಾ ಕೆಲಸ ಮಾಡ್ತೀರಾ, ವರ್ಕ್ ಮಾಡ್ತೀರಾ, ಬ್ರೇವ್ ಇದ್ದೀರಾ, ಚಾಲೆಂಜಸ್ ತಗೋತೀರಾ. ಅವ್ರಿಗೆ ಮುಂಚೆನೂ ಒಬ್ಸೆಸ್ಡ್ ಎನರ್ಜಿ ಇದೆ ನಿಮ್ಮ ಮೇಲೆ. ತುಂಬಾ ಸಕ್ಸಸ್ಫುಲ್ ಪರ್ಸನ್, ಒಳ್ಳೆ ಡಿಸಿಷನ್ ಮೇಕಿಂಗ್, ಒಳ್ಳೆ ಡಿಸಿಷನ್ ತಗೋತೀರಾ, ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ. ತುಂಬಾ ರಿಚ್ ಪರ್ಸನ್, ಸುಮಾರು ಜನ ತುಂಬಾ ಸಕ್ಸಸ್ಫುಲ್ ಪರ್ಸನ್ ಲೈಫಲ್ಲಿ. ನಿಮ್ ಪರ್ಸನ್ಗೆ ಓಪನ್ ಅಪ್ ಆಗಕ್ ಆಗಿಲ್ಲ. ಯಾಕಂದ್ರೆ ನಿಮ್ಮ ಆರ, ನಿಮ್ಮ ಸ್ಟ್ರೆಂತ್ ನೋಡಿ ಅವ್ರಿಗೆ ಓಪನ್ ಅಪ್ ಆಗಕ್ ಆಗಿಲ್ಲ. ಯಾಕಂದ್ರೆ ಅವರು ನಿಮ್ಮಷ್ಟು ಸಕ್ಸಸ್ಫುಲ್ ಇಲ್ಲ, ಮತ್ತೆ ಆರ್ಗ್ಯುಮೆಂಟ್ಸ್ ಆಗಿದೆ, ಮಧ್ಯೆ ಯಾರ್ಯಾರೋ ವ್ಯಕ್ತಿಗಳಿದ್ದಾರೆ, ಹಂಗಾಗಿ ಓಪನ್ ಅಪ್ ಆಗಿಲ್ಲ. ಬಟ್ ನಿಮ್ ಮೇಲೆ ಮುಂಚೆನೂ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ನೀವು ತುಂಬಾ ನರ್ಚರ್ ಮಾಡ್ತೀರಾ, ಎಲ್ಲಾರನ್ನೂ ಕೇರ್ ಮಾಡ್ತೀರಾ, ಆತರ ವ್ಯಕ್ತಿತ್ವ. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ತಾಯಿ ಗುಣ ಜಾಸ್ತಿ, ಕರ್ಗೋದ್ ಜಾಸ್ತಿ ಮನ್ಸು, ಹೆಲ್ಪ್ ಮಾಡ್ಬಿಡೋಣ ಬಿಡು, ಆತರ ಸಾಫ್ಟ್ ನೇಚರ್ ಇರೋ ವ್ಯಕ್ತಿ ಅಂತ ಅನ್ಕೊಂಡಿದ್ದಾರೆ ಮುಂಚೆ ನಿಮ್ನ. ಮತ್ತೆ ಒಳ್ಳೆ ಡಿಸಿಷನ್ ಮೇಕಿಂಗ್, ಕರೆಕ್ಟ್ ಆಗಿ ಡಿಸಿಷನ್ ತಗೋತೀರಾ ನೀವು ಅಂತ ಅನ್ಕೋತಾ ಇದಾರೆ ಅವ್ರು, ಅನ್ಕೊಂಡಿದ್ದಾರೆ. ಏನೇ ಚಾಲೆಂಜಸ್ ಇದ್ರು ಧೈರ್ಯವಾಗಿ ಫೇಸ್ ಮಾಡ್ತೀರಾ. ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇದೆ ನೋಡಿ, ಕಾನ್ಫಿಡೆನ್ಸ್ ಕಾಣಿಸ್ತಿದ್ಯಾ.
ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದಾರೆ. ಲೈಫಲ್ಲಿ ಸಕ್ಸಸ್ ಒಂದ್ ಗೋಲ್ ರೀಚ್ ಮಾಡಿದೀರಾ ಅಂತ ಅನ್ಕೋತಾ ಇದ್ದಾರೆ. ನೋಡಕ್ಕೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ನೀವು ಬೇರೆಯವ್ರಿಗೆ ಅಷ್ಟೇ ಪ್ರೀತಿ ರೆಸ್ಪೆಕ್ಟು ಎಲ್ಲ ಕೊಡ್ತೀರಾ ನಿಮ್ ಲೈಫಲ್ಲಿ. ಬೇರೆ ಜನಗಳನ್ನ ಯಾರನ್ನು ನೀಚ ಮೇಲೆ ಕೆಳಗೆ ಅಂತ ನೋಡೋವಂತ ವ್ಯಕ್ತಿ ನೀವಲ್ಲ ಅಂತ ಅವ್ರ ಮುಂಚೆ ನಿಮ್ನ ಅನ್ಕೊಂಡಿದ್ದಾರೆ. ಪಾಸಿಟಿವ್ ಗೈಸ್, ಮುಂಚೆನೂ ನಿಮ್ ಬಗ್ಗೆ ತುಂಬಾ ಪಾಸಿಟಿವ್. ಏನೋ ಆರ್ಗ್ಯುಮೆಂಟು ತುಂಬಾ ಜನ ಇದಾರೆ ನಿಮ್ಮಿಬ್ರ ಮಧ್ಯೆ, ಅವ್ರಗಳಿಂದ ಸಪರೇಷನ್ ಅಲ್ಲಿ ಇದ್ರಿ ಅನ್ಸುತ್ತೆ ಮುಂಚೆ. ಬಟ್ ನಿಮ್ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಮುಂಚೆ ನಾನು. ಓಕೆ ಯೂನಿವರ್ಸ್, ಫೈಲ್ 2 ಪರ್ಸನ್ ಕರೆಂಟ್ ಫೀಲಿಂಗ್ಸ್. ಫೈಲ್ 2 ಪರ್ಸನ್ಗಳ ಕರೆಂಟ್ ಫೀಲಿಂಗ್ಸ್ ಅವ್ರ ಪರ್ಸನ್ ಏನಿದೆ ಯೂನಿವರ್ಸ್. ತುಂಬಾ ಎಮೋಷನ್ಸ್ ಇದೆ ಗೈಸ್, ಕಾರ್ಡ್ಸ್ ಜಾಸ್ತಿ ಬೀಳ್ತಾ ಇದೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮಿ. ಫೈಲ್ 2 ಪರ್ಸನ್ ಕಡೆಯಿಂದ ಅವ್ರಿಗೇನ್ ಅವರು ಈಗ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಕರೆಂಟ್ ಫೀಲಿಂಗ್ಸ್. ಕ್ವೀನ್ ಆಫ್ ವಾಂಡ್ಸ್, ವಾವ್. ನೈಟ್ ಆಫ್ ವಾಂಡ್ಸ್, ತುಂಬಾ ವಾಂಡ್ಸ್ ಎನರ್ಜಿ ಬರ್ತಿದೆ ಗೈಸ್. ಕಮ್ಯುನಿಕೇಶನ್ ಮಾಡ್ತಾರೆ. 5 ಆಫ್ ಪೆಂಟಕಲ್ಸ್, ಓಕೆ. ಸನ್ ಕಾರ್ಡ್, ವಾವ್. ಏಸ್ ಆಫ್ ಸೋಪ್ಸ್. ನಂಗೆ ಯೂನಿವರ್ಸ್ ಪ್ಲೀಸ್ ನನಗೆ ಕ್ಲಾರಿಟಿ ಕೊಡಿ, 5 ಆಫ್ ಪೆಂಟಕಲ್ಸ್ ಯಾಕೆ ಬಂತು ಅಂತ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಟಿ ಕೊಡಿ. ಅವರು ನಿಮ್ನ ಈಗ್ಲೂ ಅಷ್ಟೇ ಆಗ್ಲೂ ಅಷ್ಟೇ ಕ್ವೀನ್ ತರ ನೋಡ್ತಾರೆ. ನೀವು ತುಂಬಾ ಬೋಲ್ಡ್, ಕೆರಿಯರ್ ಓರಿಯೆಂಟೆಡ್, ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಈಗ ಚೆನ್ನಾಗಿರುತ್ತೆ. ಅವ್ರು ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನಿಮ್ನ ತುಂಬಾ ಪ್ಯಾಷನೇಟ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ. ತುಂಬಾ ಫೈರ್ ಎನರ್ಜಿ ಇದೆ ಗೈಸ್. ಏರಿಸ್ ಲಿಯೋ ಜಾಸ್ತಿ ಏರಿಸ್ ಲಿಯೋ ಸ್ಯಾಜಿಟೇರಿಯಸ್ ರಾಶಿಯವ್ರಿಗೆ ಜಾಸ್ತಿ ನೋಡ್ತಿದ್ದೀರಾ ಅನ್ಸುತ್ತೆ ನನ್ನ ವಿಡಿಯೋನ. ತುಂಬಾ ಬೋಲ್ಡ್, ಕೆರಿಯರ್ ವೈಸ್ ನಿಮ್ನ ತುಂಬಾ ಪ್ಯಾಷನೇಟ್ಲಿ ಇಷ್ಟಪಡ್ತಾರೆ. ಮತ್ತೆ ನೀವ್ ಯಾರನ್ನ ಇಷ್ಟಪಡ್ತಿರೋ, ನೀವು ಪ್ಯಾಷನೇಟ್ ಆಗಿ ಇಷ್ಟಪಡ್ತೀರಾ ಅಂತ ಅವ್ರು ಈಗ ಅನ್ಕೋತಾ ಇದ್ದಾರೆ. ಕರೆಂಟ್ ಫೀಲಿಂಗ್ಸ್, ನೀವು ಹೈ ಅಥಾರಿಟಿ ಜಾಬ್ ಅಲ್ಲಿ ಇರ್ಬೋದು ಈಗಾಗ್ಲೇ. ತುಂಬಾ ಪಾಸಿಟಿವ್ ಪರ್ಸನ್ ಅಂತ ನೋಡ್ತಿದ್ದಾರೆ ನೀವು ಈಗ, ವೆರಿ ಪಾಸಿಟಿವ್ ಪರ್ಸನ್ ಅಂತ. ಏನೇನ್ ನಿಮ್ ಮಧ್ಯ ಏನ್ ಸಪರೇಷನ್ ಇತ್ತು, ಏನೇನ್ ಡಿಸ್ಟರ್ಬೆನ್ಸ್ ಇತ್ತು, ಯಾರ್ಯಾರಿದ್ರು ಅದನ್ನೆಲ್ಲ ಮೀರಿ ಆಕ್ಷನ್ ತಗೋಬೇಕು. ಫೈರ್ ಎನರ್ಜಿ ಇದೆ ನಿಮ್ ಮೇಲೆ. ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಅಪ್ರೋಚ್ ಮಾಡ್ತಾರೆ. ರಿಸ್ಕ್ ತಗೊಳ್ಳೇಬೇಕು ಲೈಫಲ್ಲಿ ಅಂತ ಅನ್ಕೋತಿದ್ದಾರೆ. ಫೋಕಸ್ ಆಗಿ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಓಕೆನಾ, ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ತಗೊಳ್ತಾರೆ ಗೈಸ್ ಶಾರ್ಟ್ಲಿ, ಬಟ್ ಇನ್ನು ತಗೊಂಡಿಲ್ಲ. ಆಕ್ಷನ್ ತಗೋಬೇಕು, ಬೇಗ ತಗೋಬೇಕು ಅಂತ ಅನ್ಕೋತಿದ್ದಾರೆ. ವಾಂಡ್ಸ್ ಎನರ್ಜಿ ಬಂದಿದೆ. ಆದ್ರೆ ಅವ್ರು ಏನೇ ಆಕ್ಷನ್ ತಗೊಂಡ್ರು ಅವ್ರ ಲೈಫಲ್ಲಿ ರಿಸ್ಕ್ ಆಗುತ್ತೆ ನಿಮ್ ಕಡೆ ಬಂದ್ರೆ. ಬಟ್ ಅದನ್ನ ಮೀರಿ ಅವ್ರ ಆಕ್ಷನ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ರಿಸ್ಕ್ ಅಂತೂ ಕಾಣಿಸ್ತಿದೆ ಅವ್ರಿಗೆ. ನಿಮ್ ಕಡೆ ಬಂದ್ರೆ ರಿಸ್ಕ್ ಇರುತ್ತೆ ಅಂತ ಕಾಣಿಸ್ತಿದೆ. ಓಕೆನಾ, ಅವ್ರಿಗೆ ನೀವೆಲ್ಲಿ ಬಿಟ್ಟೋಗ್ತಿರೋ, ನಾನು ಪ್ರಪೋಸ್ ಮಾಡಿದ್ರು ಅನ್ನೋ ಭಯ ಇದೆ ಅವ್ರಿಗೆ ಈಗ್ಲೂ. ಮತ್ತೆ ಮೊದ್ಲಿನ ತರ ಸಪರೇಷನಲ್ ಅವ್ರು ಏನಿದ್ರು ಆ ಚಕ್ರ ಮತ್ತೆ ರಿಪೀಟ್ ಆಗ್ಬಿಟ್ರೆ ಅನ್ನೋ ಭಯ ಇದೆ. ಮತ್ತೆ ನೀವೆಲ್ಲವ್ರನ್ನ ಮುಂಚೆ ನೆಗ್ಲೆಕ್ಟ್ ಮಾಡಿದೀರಾ ಅಂತ ಅವ್ರಿಗೆ ಫೀಲ್ ಆಗಿದೆಯಲ್ಲ, ಮತ್ತೆ ನೀವೆಲ್ಲವ್ರನ್ನ ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋ ಭಯ ಇದೆ ಅವ್ರಿಗೆ. ಭಯ ಇದೆ, ತುಂಬಾ ಇದೆ ಮನ್ಸಲ್ಲಿ, ತೋರ್ಸ್ಕೊಳಲ್ಲ. ಸುಮಾರು ಜನಕ್ಕೆ ಜಾಬ್ ಇಲ್ದೇ ಇರ್ಬೋದು, ಅವ್ರ ಅನ್ಎಂಪ್ಲಾಯ್ಮೆಂಟ್ ನೋಡ್ತಿರ್ಬೋದು, ಫೇಲ್ಯೂರ್ ನೋಡ್ತಿರ್ಬೋದು ಅವ್ರ ಲೈಫಲ್ಲಿ. ಸೊ ಅವ್ರಿಗೆ ಭಯ ಇದೆ, ನೀವು ಮುಂಚೆ ತರ ಸಪ್ರೇಷನ್ ಕೊಟ್ಟೋದ್ರೆ ರಿಜೆಕ್ಟ್ ಮಾಡ್ಬಿಟ್ರೆ ಅಂತ. ಬಟ್ ಇದರಿಂದ ಅವ್ರ ಕಾನ್ಫಿಡೆನ್ಸ್ ಗೇನ್ ಮಾಡ್ತಾ ಇದಾರೆ. ಇದರಿಂದ ಆಚೆ ಬಂದು ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ವರ್ಲ್ಡ್ ಎಲ್ಲ ಸುತ್ತಬೇಕು. ಮತ್ತೆ ನೋಡಿ ಫೈರ್ ಎನರ್ಜಿ, ಈ ರಿಲೇಶನ್ಶಿಪ್ ಅಲ್ಲಿ ಪ್ರೋಗ್ರೆಸ್ ಬೇಕು, ಇದನ್ನೆಲ್ಲ ಮೀರಿ ಬರ್ತಾ ಇದಾರೆ. ಮತ್ತೆ ಗುಡ್ ಇನ್ಕಮ್ ಸೋರ್ಸ್
ಮಾಡ್ಕೋಬೇಕು, ಏನಾದ್ರೂ ಮಾಡಿ ಜಾಬ್ ಹೋಗಿದ್ರೆ ಈ ಕಂಡೀಷನ್ ಬರ್ತಾ ಇದಾರೆ. ಈಗ ಬಂದಾಗಿದೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಒಳ್ಳೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮಾಡ್ಕೋಬೇಕು, ಬೇರೆ ಜಾಬ್ ಆಪರ್ಚುನಿಟಿ ನೋಡ್ಬೇಕು. ಈಗ ಕಾನ್ಫಿಡೆನ್ಸ್ ಅವ್ರಿಗೆ ಬಂದಿದೆ, ಮತ್ತೆ ಫ್ಯೂಚರ್ ನ ಪ್ಲಾನ್ ಮಾಡ್ತಿದ್ದಾರೆ ಗೈಸ್. ಈ ಸಿಚುವೇಶನ್ ಇಂದ ಆಚೆ ಬಂದು ನಿಮ್ ಜೊತೆ ಮತ್ತೆ ಫೈರ್ ಎನರ್ಜಿ, ಫೈರ್ ಫೈರ್ ಫೈರ್, ಸಖತ್ ಫೈರ್ ಎನರ್ಜಿ ಇದೆ ಗೈಸ್. ತುಂಬಾ ಪ್ಯಾಷನೆಟ್ ಸೆಕ್ಷುಯಲ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ನೀವ್ ಅವ್ರಿಗೆ ಸೂರ್ಯ ಇದ್ದಂಗೆ. ನೀವು ಒಂದ್ ಮಗು ತರ ತುಂಬಾ ಇನ್ನೋಸೆಂಟ್ ವ್ಯಕ್ತಿ ಅವ್ರ ಪ್ರಕಾರ. ನಿಮ್ ಜೊತೆ ಅವ್ರ ಲೈಫ್ ಸೂರ್ಯನ್ ತರ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಮತ್ತೆ ನಿಮ್ ಜೊತೆ ಇದ್ರೆ ಅವ್ರ ಜೀವನ ಫುಲ್ ಸೆಕ್ಯೂರ್ಡ್ ಅಂತ ಅವ್ರಿಗೆ ಫೀಲ್ ಆಗುತ್ತೆ. ನೋಡಿ, ಅವ್ರಿಗೇನ್ ಸ್ಟ್ರೆಂತ್ ಇರ್ಲಿಲ್ವೋ ಆ ಸ್ಟ್ರೆಂತ್ ನ ತಗೋತಾರೆ ಈಗ. ನಿಮ್ಗೇನು ಹೇಳ್ಕೊಳಕ್ ಆಗ್ತಿರ್ಲಿಲ್ವಲ್ಲ, ಹೇಳ್ಕೋಬೇಕು ಅಂತ ಅನ್ಕೋತಾ ಇದಾರೆ. ಅವ್ರು ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಬರ್ತಾ ಇದೆ. ಟ್ರಾವೆಲ್ ಮಾಡ್ಬೇಕು, ಡೇಟ್ ಹೋಗ್ಬೇಕು ಅಂತ. ಮತ್ತೆ ಲೈಫ್ ಅಲ್ಲಿ ಸಕ್ಸಸ್ ಗ್ರೋತ್ ಕಾಣಕ್ ಶುರು ಆಗ್ತಾರೆ ಇನ್ಮೇಲೆ ನಿಮ್ ಪರ್ಸನ್. ಬಿಕಾಸ್ ನಿಮ್ನ ಅಪ್ರೋಚ್ ಮಾಡ್ಬೇಕು ಅವರು. ಆ ಕಾನ್ಫಿಡೆನ್ಸ್ ಬರ್ಬೇಕು ಅಂದ್ರೆ ಅವ್ರು ಎಕನಾಮಿಕಲಿ ಗುಡ್ ಆಗ್ಬೇಕು, ಆಗ್ತಾ ಇದ್ದಾರೆ. ಅವ್ರದ್ದೇನ್ ಜಾಬ್ ಲಾಸ್ ಆಗಿತ್ತು, ಫೈನಾನ್ಷಿಯಲ್ ಲಾಸ್ ಆಗಿತ್ತು, ಅದರಿಂದ ಆಚೆ ಬಂದಿದ್ದಾರೆ ಗೈಸ್. ಫ್ಯೂಚರ್ ಪ್ಲಾನ್ ಮಾಡ್ತಿದ್ದಾರೆ ಈಗ ಮುಂಚೆಗಿಂತ ಚೆನ್ನಾಗಿ. ಅವ್ರಿಗೂ ಒಳ್ಳೆ ಮನಿ ಫ್ಲೋ ಶುರು ಆಗಿದೆ ಅನ್ಸುತ್ತೆ. ಸುಮಾರು ಜನಕ್ಕೆ ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವ್ಗೆ ಎಷ್ಟು ರೆಸನೇಟ್ ಆಗುತ್ತೆ ಅಷ್ಟು ತಗೊಳ್ಳಿ. ಸುಮಾರು ಜನಕ್ಕೆ ಮನಿ ಫ್ಲೋ ಚೆನ್ನಾಗಿ ಆಗ್ತಿದೆ ಅನ್ಸುತ್ತೆ. ಸೊ ಅವ್ರ ಸ್ಟ್ರೆಂತ್ ತಗೊಂಡು ನಿಮ್ನ ಅಪ್ರೋಚ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ಅವರು ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಮಗು ಅಷ್ಟು ಖುಷಿಯಾಗಿರ್ತಾರೆ. ಈ ಮಗು ಎಷ್ಟು ಖುಷಿಯಾಗಿದೆ ಅಷ್ಟು ಖುಷಿಯಾಗಿರ್ತಾರೆ ಲೈಫಲ್ಲಿ. ರಾಯಲ್ ಲೈಫ್ ಲೀಡ್ ಮಾಡ್ತಾರೆ ಅಂತ ಅವ್ರು ಅನ್ಕೋತಿದ್ದಾರೆ ಈಗ ಕರೆಂಟ್ಲಿ. ನೋಡಿ, ನಿಮ್ನ ಎಂಪ್ರೆಸ್ ಅನ್ಕೊಂಡಿದ್ರಲ್ವಾ, ಆಕ್ಷನ್ ತಗೋಬೇಕು ಅಂತ ಅನ್ಕೋತಿದ್ದಾರೆ ಈ ಎಂಪ್ರೆಸ್ ಕಡೆಗೆ. ಇವರೇ ಇನಿಷಿಯೇಷನ್ ತಗೋಬೇಕು, ಇವರೇ ಮಾತಾಡ್ಬೇಕು, ಇವರೇ ಶುರು ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ನಿಮ್ ಕಡೆಯಿಂದ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ನಾನೇ ಮಾತಾಡ್ತೀನಿ, ನನ್ಗೆ ಮಾತಾಡ್ಬೇಕು ಅಂತ ತುಂಬಾ ಅನ್ಸ್ತಿದೆ, ಇನ್ನು ಈ ಫೀಲಿಂಗ್ಸ್ ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಅನ್ಕೋತಿದ್ದಾರೆ. ನಿಮ್ ಹತ್ರ ಬರ್ತಾರೆ ಗೈಸ್. ನೋಡಿ, ಸ್ಟಾರ್ಟಿಂಗ್ ಟು ಇನ್ಕಮ್ ಇಲ್ಲೂ ಅದೇ ಬಂದಿದೆ. ಅವ್ರಿಗೆ ಇನ್ಕಮ್ ಕರೆಕ್ಟ್ ಆಗ್ತಾ ಇದೆ ಗೈಸ್. ನೀವು ವೆಂಚರ್ಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಲ್ಲಿ, ಬೇರೆ ಏನೇನೋ ನೀವು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನಿಷಿಯೇಷನ್ ತಗೊಂಡು. ಮತ್ತೆ ಎಲ್ಲಾ ವಿಷಯದಲ್ಲೂ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ, ನಿಮ್ ಬಗ್ಗೆ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಈಗ. ಸೊ ನೀವು ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೋತಿದ್ದಾರೆ. ನಿಮ್ ವ್ಯಕ್ತಿ ತುಂಬಾ ಮಾತಾಡ್ತಾರ, ಇಲ್ಲ ನೀವು ಮಾತಾಡ್ತೀರಾ ಅನ್ಸುತ್ತೆ. ಒಟ್ನಲ್ಲಿ ಅವ್ರೀಗ ಸದ್ಯಕ್ಕೆ ಅವರೇ ಇನಿಷಿಯೇಷನ್ ತಗೋತಾರೆ. ನೀವು ಆರಾಮಾಗಿ ಹಿಂಗೆ ಇರಿ, ಅವರೇ ಇನಿಷಿಯೇಷನ್ ತಗೋತಾರೆ ನಿಮ್ ಕಡೆ. ಅಷ್ಟು ಫೈರ್ ಎನರ್ಜಿ ಇದೆ ಗೈಸ್. ಲೈಫಲ್ಲಿ ಕರೆಕ್ಟ್ ಡಿಸಿಷನ್ ತಗೊಂಡು ಇನಿಷಿಯೇಷನ್ ತಗೊಂಡೇ ತಗೋತಾರೆ ಗೈಸ್. ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಕರೆಂಟ್ ಫೀಲಿಂಗ್ಸು ಫೈಲ್ ಟು ಯುವರ್ ಪರ್ಸನ್ ಕಡೆಯಿಂದ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ಟು ಪರ್ಸನ್ ಕಡೆಯಿಂದ ನನ್ನ ವಿವರ್ಸ್ಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಏಂಜಲ್ಸ್ ಯೂನಿವರ್ಸ್. ಓಕೆ, 4 ಆಫ್ ಕಪ್ಸ್ ಇದೆ, 3 ಆಫ್ ಕಪ್ಸ್ ಇದೆ, ಡೆತ್ ರೀಬರ್ತ್ ಇದೆ, ಟೆಂಪರೆನ್ಸ್ ಕಾರ್ಡ್ ಇದೆ ಗೈಸ್. ಕಿಂಗ್ ಆಫ್ ಕಪ್ಸ್. ಅವ್ರಿಗೆ ಎಷ್ಟೇ ಫೈರ್ ಎನರ್ಜಿ ಇದ್ರು ನಿಮ್ನ ಅಪ್ರೋಚ್ ಮಾಡ್ಬೇಕು ಅನ್ಕೊಂಡ್ರು ನಿಮಗೆ ಬೇರೆ ಚಾಯ್ಸಸ್ ಇದೆ ಅಂತ ಅನ್ಕೋತಾ ಇದಾರೆ ಅವ್ರು. ಈಗ ನಿಮ್ಗೆ ತುಂಬಾ ಚಾಯ್ಸಸ್ ಇದೆ, ನನ್ನ ಸೆಲೆಕ್ಟ್ ಮಾಡ್ಕೋತಿರೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಭಯ ಅವ್ರ ಮನ್ಸಲ್ಲಿದೆ. ಸ್ಟ್ರಾಂಗ್ ಡಿಸಿಷನ್ ತಗೊಂಡು ನಿಮ್ ಕಡೆ ಬರ್ಬೇಕು ಅಂತ ಅನ್ಕೊಂಡ್ರು ಈ ಭಯ ಅವ್ರಿಗೆ ಕಾಡ್ತಿದೆ. ಏನ್ ಇಷ್ಟೊಂದ್ ಜನ ವ್ಯಕ್ತಿಗಳು ನಿಮ್ ಮಧ್ಯೆ ಇದ್ರು, ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಜೊತೆ ಕರೆಕ್ಟ್ ರಿಲೇಶನ್ಶಿಪ್ ಮಾಡ್ಕೊಂಡ್ರೆ ನೀವ್ ಅವ್ರ ಲೈಫ್ ಬರ್ಬೋದು, ಈ ಆರ್ಗ್ಯುಮೆಂಟ್ಸ್ ಎಲ್ಲ ನಿಲ್ಲುತ್ತೆ ಅಂತ ಅನ್ಕೋತಾ ಇದಾರೆ ಸುಮಾರು ಜನ.
ಇಲ್ಲ ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬಾರ್ದು ಅಂತ ಅನ್ಕೋತಾ ಇದ್ದಾರೆ. ಆ ವ್ಯಕ್ತಿಗಳು ಏನ್ ನಿಮ್ ಮಧ್ಯೆ ಸುಮಾರು ಜನ ಇದಾರೆ ಅಂತ ನಾನು ಹೇಳಿದ್ನಲ್ಲ, ಅವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ಬಾರ್ದು, ನನ್ನ ಲೈಫ್ ನಾನು ನೋಡ್ಕೋಬೇಕು ಅನ್ನೋದು ತುಂಬಾ ಬಂದಿದೆ ಇವ್ರಿಗೆ. ಡೆತ್ ಕಾರ್ಡ್ ಅಂದ್ರೆ ರೀಬರ್ತ್. ಅವ್ರದ್ದು ಹಳೇದ್ ಏನ್ ಲಾಸ್ ಇತ್ತು, ಏನ್ ಸಪ್ರೇಷನ್ ಇತ್ತು, ಏನ್ ಲೋನ್ಲಿನೆಸ್ ಇತ್ತು, ಏನ್ ಯೋಚನೆ ಇತ್ತು, ಅದರಿಂದ ಆಚೆ ಬಂದು ಹೊಸ ಜೀವನ ನಿಮ್ ಜೊತೆ ಶುರು ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ನೋಡಿ, ಸನ್ ಕಾರ್ಡ್ ಬಂದಿದೆ, ನಾನು ಆಗ್ಲೇ ಹೇಳಿದ್ನಲ್ಲ, ಹೊಸ ಜೀವನ ನಿಮ್ ಜೊತೆ ಶುರು ಮಾಡ್ಬೇಕು ಅಂತ ಅನ್ಕೋತಾರೆ. ಓಕೆನಾ? ಡೆತ್ ಕಾರ್ಡ್ ಅಂದ್ರೆ ಅವ್ರಿಗೆ ಹೊಸ ರೀಬರ್ತ್, ಹೊಸ ಜನ್ಮ ತರ ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಅಂತ ಅನ್ಕೋತಾ ಇದ್ದಾರೆ. ಆಸ್ ಯೂಶುವಲ್ ಸುಮಾರು ಜನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಕುತ್ಕೊಂಡು ನಿಮ್ನ, ನೀವ್ ಅವ್ರ ಲೈಫ್ ಬರ್ಬೇಕು ಅಂತ. ತುಂಬಾ ಎಮೋಷನಲ್ ಫೀಲಿಂಗ್ಸ್ ಇದೆ. ಟ್ರಾವೆಲಿಂಗ್ ಇಲ್ಲೂ ಬಂದಿದೆ ಗೈಸ್ ಎನರ್ಜಿ, ಟ್ರಾವೆಲ್ ಎನರ್ಜಿ ತುಂಬಾ ಇದೆ ನಿಮ್ ಜೊತೆ. ಓವರ್ ಸೀಸ್ ಸುಮಾರು ಜನ ಟ್ರಾವೆಲ್ ಮಾಡ್ಬೇಕು ಅನ್ಕೋತಿದ್ದಾರೆ, ಅಂದ್ರೆ ಬೇರೆ ಕಂಟ್ರಿಗೂ ಓವರ್ ಸೀಸ್. ನೋಡಿ ಇಲ್ಲಿ ನೀರು, ಬೋಟ್ ಜರ್ನಿ ಎಲ್ಲ ಮಾಡ್ಬೇಕಂತ ಅನ್ಕೋತಿದ್ದಾರೆ. ದೇವ್ರ ಹತ್ರ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ನಿಮ್ನ ಕೇಳ್ಕೊತಾ ಇದಾರೆ ನೋಡಿ, ಪ್ರೇ ಮಾಡ್ತಾ ಇದಾರೆ. ಬಿಕಾಸ್ ನೀವ್ ಅವ್ರ ಲೈಫಲ್ಲಿ ಕ್ಲೈಮ್ ಮಾಡಿ ಗೈಸ್. ವಾವ್, ವಾಟ್ ಎನರ್ಜಿ. 555 ಬರ್ದು ಯೂನಿವರ್ಸ್ಗೆ, ಏಂಜಲ್ಸ್ಗೆ ಥ್ಯಾಂಕ್ಸ್ ಹೇಳಿ. ಟೆಂಪರೆನ್ಸ್, ಅವ್ರು ಏನು ನಿಮ್ನ ಒಂಥರ ಏಂಜಲಿಕ್, ನೀವು ನಿಮ್ ಆರ ಇದೆ ನಿಮ್ಗ ಏಂಜಲ್, ನೀವ್ ಅಷ್ಟು ಒಳ್ಳೆ ವ್ಯಕ್ತಿ, ಗಿವಿಂಗ್ ನೇಚರ್ ಇರೋ ವ್ಯಕ್ತಿ. ನಿಮ್ಮಲ್ಲಿ ಆ ಏಂಜಲ್ ನ ನೋಡ್ತಾರೆ ಅವರು. ಈಕ್ವಲ್ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ನೀವೇನ್ ಕೊಡ್ತೀರೋ ಅವರು ಅಷ್ಟೇ ಕೊಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಈಕ್ವಲ್ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಇಲ್ಲೂ ಮ್ಯಾನಿಫೆಸ್ಟೇಷನ್ ಬಂದಿದೆ ಗೈಸ್. ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ತುಂಬಾ ಜನ. ನಿಮ್ಮ ವಿವರ್ಸ್ ಸ್ವಲ್ಪ ಸ್ಪಿರಿಚುವಲ್ ಇರ್ಬೋದು, ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ನೋಡಿ. ಯೂನಿವರ್ಸ್, ದೇವ್ರು, ಅವ್ರು ನಂಬೋದು ದೇವ್ರು ಇರ್ಬೋದು, ಯೂನಿವರ್ಸ್ ಇರ್ಬೋದು, ಕೇಳ್ಕೊತಾ ಇದ್ದಾರೆ ನೀವ್ ಅವ್ರ ಲೈಫಿಗೆ ಬರ್ಬೇಕು, ಅವ್ರಿಗೆ ಹೊಸ ರೀಬರ್ತ್ ಬೇಕು. ಹಳೆ ಸಿಚುವೇಶನ್, ಈ ಸಪ್ರೇಷನ್, ಈ ಲಾಸ್, ಈ ಜಗಳ, ಈ ಆರ್ಗ್ಯುಮೆಂಟ್ಸ್, ಇದರಿಂದೆಲ್ಲ ದೂರ ಬಂದು ರೀಬರ್ತ್ ಬೇಕು. ಯಾರಿಂದ ಜಗಳ ಆಗಿತ್ತು ಅವ್ರದ್ದೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಕೇಳ್ಕೊತಾ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಇಲ್ಲಿ ನಾನೇನ್ ಹೇಳ್ದೆ, ಚಾಯ್ಸಸ್ ಇದೆ ಅಂತ. ಸೊ ಅವ್ರ ಯೂನಿವರ್ಸ್ ನ ಕೇಳ್ಕೊತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಗೈಸ್. ವಾವ್, ದೇವ್ರಲ್ಲಿ ಕೇಳ್ಕೊತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಎನರ್ಜಿ ಬೇಕು ಗೈಸ್? ಕ್ಲೈಮ್ ಮಾಡಿ. ವಾವ್. ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. 5-2 ಪರ್ಸನ್ ಫೀಲಿಂಗ್ಸ್, ಕರೆಂಟ್ ಫೀಲಿಂಗ್ಸ್. ಯೂನಿವರ್ಸ್ ಪ್ಲೀಸ್ ಮಿರರ್. ನೀವಿಬ್ರು ಸುಮಾರು ಜನ, ನಿಮ್ಗೇನ್ ಫೀಲಿಂಗ್ಸ್ ಅನ್ಸ್ತಿದೆಯೋ ಅವ್ರಿಗೂ ಅದೇ ಫೀಲಿಂಗ್ಸ್ ಅನ್ಸ್ತಿದೆ. ಮತ್ತೆ ನಿಮ್ ಪರ್ಸನ್ನು ಸೆಲ್ಫ್ ರಿಫ್ಲೆಕ್ಷನ್ ನೋಡಿ, ನಾನು ಏನ್ ಹೇಳ್ದೆ, ತುಂಬಾ ಸ್ಪಿರಿಚುವಲ್ ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಅಂತ. ಅವರು ಯೋಚನೆ ಮಾಡ್ತಿದ್ದಾರೆ, ಏನ್ ತಪ್ಪು ನಡೀತು ಲೈಫಲ್ಲಿ, ಯಾಕೆ ನಾವು ಈ ತರ ಸಪ್ರೇಷನ್ ಬಂದ್ವಿ ಅಂತ ಅವರ ಒಳಗೆ ಅವ್ರು ನೋಡ್ಕೊತಾ ಇದ್ದಾರೆ. ನನ್ನ ಕಡೆಯಿಂದ ಏನ್ ತಪ್ಪಾಗಿದೆ ಈ ಕನೆಕ್ಷನ್ ಅಲ್ಲಿ ಅಂತ. ನೀವು ಮಿಸ್ ಮಾಡ್ಕೊತಿದಾರೆ, ಅವರು ಮಿಸ್ ಮಾಡ್ಕೊತಿದ್ದಾರೆ. ಮಿರರಿಂಗ್ ಎನರ್ಜಿ ಇದೆ. ಮತ್ತೆ ಅವರ ಒಳಗಡೆ ಏನ್ ಗಾಯಗಳಾಗಿದೆ, ಹಳೆ ಗಾಯಗಳು, ಅದನ್ನೆಲ್ಲ ವಾಸಿ ಮಾಡ್ಕೊಳಕ್ಕೆ ಮೆಡಿಟೇಷನ್ ಅಥವಾ ದೇವ್ರನ್ನ ನೀವು ಬರ್ಲಿ ಅಂತ ಕೇಳ್ಕೊಳ್ಳೋದು. ಮೆಡಿಟೇಷನ್ ಎನರ್ಜಿ ಕಾಣಿಸ್ತಿದೆ. ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತಿದ್ದಾರೆ. ವಾವ್. ಸಪ್ರೇಷನ್, ನಾನು ಏನ್ ಹೇಳ್ದೆ, ತುಂಬಾ ಸಪ್ರೇಷನ್ ಕಾರ್ಡ್. ಅವ್ರಿಗೆ ಸಪ್ರೇಷನ್ ಬೇಡ. ಮೋಸ್ಟ್ಲಿ ಕಮ್ಯುನಿಕೇಶನ್ ಕಡಿಮೆ ಇದೆ ಅನ್ಸುತ್ತೆ ಇನ್ನ ನಿಮ್ಗೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ. ಸೊ ಈ ಸಪ್ರೇಷನ್ ಇಂದ ಆಚೆ ಬರ್ಬೇಕು. ಅವ್ರು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ, ನಿಮ್ ಬಗ್ಗೆನೆ 24/7 ಯೋಚನೆ ಮಾಡ್ತಿದ್ದಾರೆ. ಮತ್ತೆ ಈಗ್ಲೂ ಅವ್ರಿಗೆ ಫ್ಯೂಚರ್ ಕಾಣಿಸ್ತಾ ಇಲ್ಲ, ಅದಕ್ಕೆ ಯೋಚನೆ ಮಾಡ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಬಟ್ ನಾನು ಏನ್ ಹೇಳ್ದೆ, ಮುಂಚೆ ಏನ್ ಪ್ಯಾಟ್ರನ್ ಆಗಿತ್ತು, ಯಾರಿಂದ ಆಗಿತ್ತೋ ನಾನು ಹೇಳ್ದೆ, ಯಾವ್ಯಾವ ವ್ಯಕ್ತಿಗಳಿಂದ ಜಗಳ ಆಗಿತ್ತು ಅಥವಾ ಸಪ್ರೇಷನ್ ಬಂದಿದ್ರು, ಆ ಪ್ಯಾಟ್ರನ್ ನ ಕಟ್ ಡೌನ್ ಮಾಡ್ಬೇಕು ಅಂತ ಅನ್ಕೋತಿದ್ರಿ. ಸಪ್ರೇಷನ್ ಅವ್ರಿಗೆ ಆಗ್ತಾ ಇಲ್ಲ, ಆ ಸಪ್ರೇಷನ್ ನ ಬ್ರೇಕ್ ಮಾಡಿ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಸೈಲೆಂಟ್ ಟ್ರೀಟ್ಮೆಂಟ್ ಅಂದ್ರೆ ಇಬ್ರು ಸೈಲೆಂಟ್ ಆಗಿದ್ದೀರಾ, ಆ ಪ್ಯಾಟರ್ನ್ ಅವ್ರಿಗೆ ಇಷ್ಟ ಇಲ್ಲ, ಅದನ್ನ ಕಟ್ ಡೌನ್ ಮಾಡ್ಬೇಕು ಅನ್ಕೋತಿದ್ದಾರೆ. ಅವರು ಮಾತಾಡಿಲ್ಲ ಅನ್ಸುತ್ತೆ ನಿಮ್ನ, ಆ ಪ್ಯಾಟರ್ನ್ ನ ಕಟ್ ಡೌನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ನಾನೇನ್ ಹೇಳ್ದೆ, ಇವ್ರನ್ನೆಲ್ಲ ಕಟ್ ಡೌನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿಲ್ವಾ?
ಯಾರು ನಿಮ್ಮಿಬ್ರ ಮಧ್ಯೆ ಬಂದಿದ್ರು ಥರ್ಡ್ ಪಾರ್ಟಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ, ಅವ್ರನ್ನ ಕಟ್ ಡೌನ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ. ನಿಮ್ಮಿಬ್ರ ಮಧ್ಯೆ ಯಾರು ಬರ್ತಾರೆ ಅವ್ರನ್ನ ಕಟ್ ಡೌನ್ ಮಾಡ್ಬೇಕು ಅಂತ ಅನ್ಕೋತಿದ್ದಾರೆ. ಅಡಿಕ್ಷನ್, ಅವ್ರಿಗೆ ನೀವು ಅಡಿಕ್ಷನ್ ಇದ್ದಂಗೆ ತುಂಬಾ ಒಬ್ಸೆಷನ್ ಫೀಲಿಂಗ್ ಇದೆ, ರೊಮ್ಯಾಂಟಿಕ್ ಪ್ಯಾಷನೇಟ್ ಫೀಲಿಂಗ್ ಇದೆ, ಅವ್ರಿಗೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ. ನಾನು ಹೇಳ್ದೆ ತುಂಬಾ ಫೈರ್ ಎನರ್ಜಿ ಬಂದಿದೆ ಅಂತ, ಅದೇ ರಿಪೀಟ್ ಆಗಿದೆ ಗೈಸ್. ನೀವೊಂಥರ ಅಡಿಕ್ಷನ್ ಇದ್ದಂಗೆ, ಅವ್ರಿಗೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಎಮೋಷ್ನಲಿ ನೀವಿಲ್ಲ ಅಂದ್ರೆ ಅವರು ಬ್ಲಾಕ್ ಆಗ್ಬಿಟ್ಟಿದ್ದಾರೆ. ಸೊ ಅವ್ರು ಮೆಡಿಟೇಷನ್ ಆತರ ಮಾಡ್ತಿರ್ಬೋದು, ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಯೂನಿವರ್ಸ್ ಹತ್ರ ಕೇಳ್ಕೊತಾ ಇದ್ದಾರೆ. ಹೆಲ್ದಿ ಚಾಯ್ಸಸ್ ನೋಡಿ, ಅವ್ರು ಚೇಂಜ್ ಆಗಿದ್ದಾರೆ, ಮುಂಚೆಗಿಂತ ಹೆಲ್ದಿ ಚಾಯ್ಸಸ್ ಮಾಡ್ತಿದ್ದಾರೆ. ನಾನೇನಂದೆ, ಸನ್ ಕಾರ್ಡ್ ಬಂತಲ್ಲ, ಖುಷಿಯಾಗಿರ್ಬೇಕು ನಿಮ್ ಜೊತೆ ಅಂತ ತುಂಬಾ ಅನ್ಕೋತಿದ್ದಾರೆ. ಲವ್ ಲೈಫು, ಜೀವನ ಎಲ್ಲ ಖುಷಿಯಾಗಿರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮುಂಚೆ ಏನ್ ಸಪರೇಷನ್ ಇತ್ತು ಅದರಿಂದ ಆಚೆ ಬಂದು ನಿಮ್ ಜೊತೆ ಖುಷಿಯಾಗಿರ್ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ವಾವ್ ಗೈಸ್, ನೋಡಿ ನೋಡಿ, ರಿಪಿಟೇಷನ್, ಕನ್ಫರ್ಮೇಶನ್ ಸಿಕ್ತಾ ನಿಮ್ಗೆ ಅವ್ರದ್ದು ಈಗಿನ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ. ಓಕೆ, ಇನ್ನೊಂದಷ್ಟು ಅವ್ರ ಕಡೆಯಿಂದ ಫೈಲ್ 2 ಪರ್ಸನ್ಗೆ, ಫೈಲ್ 2 ವಿವರ್ಸ್ಗೆ ಅವರ ಪರ್ಸನ್ ಕಡೆಯಿಂದ ಕರೆಂಟ್ ಮೆಸೇಜಸ್ ಏನಿದೆ ಯೂನಿವರ್ಸ್, ಅವರ ಪರ್ಸನ್ ಕಡೆಯಿಂದ ಕರೆಂಟ್ ಮೆಸೇಜಸ್ ಏನಿದೆ ಯೂನಿವರ್ಸ್. ಐ ಡೋಂಟ್ ನೋ ಹೂ ಐ ಆಮ್ ಎನಿಮೋರ್. ಅವ್ರಿಗೆ ಎಷ್ಟು ನಿಮ್ಮಲ್ಲಿ ಅಡಿಕ್ಟ್ ಆಗಿ ಅವ್ರಿಗೆ ಅವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಅವ್ರ ಲೈಫ್ ಬಂದ್ರೆ ಅವ್ರಿಗೆ ಅವ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಅಷ್ಟು ನಿಮ್ನ ಪ್ರೀತಿ ಮಾಡ್ತಾರೆ, ಅಷ್ಟು ಅವ್ರಿಗೆ ಬೇರೆ ಏನೋ ಥಿಂಕ್ ಮಾಡಕ್ ಆಗ್ತಾನೆ ಇಲ್ಲ ನಿಮ್ ಬಿಟ್ಟು ಅಂತ ಹೇಳ್ತಾ ಇದಾರೆ. ಪ್ಯಾಷನೇಟ್ ಎನರ್ಜಿ ನೋಡಿ, ನಾನು ಏನಂದೆ, ಪ್ಯಾಷನೇಟ್ ಎನರ್ಜಿ ಬಂತಾ? ದ ಪ್ಯಾಷನ್ ಇಸ್ ಟೂ ಮಚ್. ನಾನು ಏನ್ ಹೇಳ್ದೆ ಗೈಸ್, ಕ್ಲೈಮ್ ಮಾಡಿ, ರಿಪೀಟ್. ನನ್ಗೆ ಈ ತರ ರಿಪಿಟೇಷನ್ ಆದಾಗ ನನ್ನ ರೀಡಿಂಗ್ಸ್ ಆಕ್ಯುರಸಿ ತುಂಬಾ ಖುಷಿ ಆಗುತ್ತೆ ಗೈಸ್. ನೋಡಿ, ನಾನು ಎಷ್ಟು ಸಾರಿ ಪ್ಯಾಷನೇಟ್ ಎನರ್ಜಿ, ಫೈರ್ ಎನರ್ಜಿ ಅಂದ್ರೆ ಅದೇ ಮೆಸೇಜ್ ಬಂತು. ವೆರಿ ಪ್ಯಾಷನೇಟ್ ಟುವರ್ಡ್ಸ್ ಯು, ಟೂ ಮಚ್ ಪ್ಯಾಷನ್. ಅದ್ ಹೆಂಗಿದೆ ಅಂದ್ರೆ ಅವ್ರು ಯಾರು ಅನ್ನೋದೇ ಮರ್ತ್ಕೊಬಿಟ್ಟಿದ್ದಾರೆ, ಅಷ್ಟು ನಿಮ್ ಮೇಲೆ ಪ್ಯಾಷನೇಟ್ ಎನರ್ಜಿ ಇದೆ ಗೈಸ್. ಪೇನ್ಫುಲ್, ನಾನು ಏನ್ ಹೇಳ್ದೆ ಮುಂಚೆ, ಸಪರೇಷನ್ ಅವ್ರಿಗೆ ತುಂಬಾ ಪೇನ್ ಕೊಟ್ಟಿದೆ. ಇದು ರಿಪಿಟೇಷನ್. ಆ ಪೇನ್ಫುಲ್ ಮೆಮೊರಿನ ಮರಿಬೇಕು ಅಂತ ಅನ್ಕೋತಿದ್ದಾರೆ. ಮೋಸ್ಟ್ಲಿ ನೀವು ಸಪರೇಷನ್ ಅಲ್ಲಿ ಇದ್ದೀರಿ, ತುಂಬಾ ಪೇನ್ ಅನ್ಭವಿಸಿದಾರೆ ನೀವ್ ಇಲ್ದೇನೆ ಅವ್ರು ಸಪರೇಷನ್ ಅಲ್ಲಿ. ಆ ಮೆಮೊರೀಸ್ ನ ಮರಿಬೇಕು ಅಂತ ಅನ್ಕೋತಿದ್ದಾರೆ. ನೋಡಿ, ಇಫ್ ಐ ಕುಡ್ ಗೋ ಬ್ಯಾಕ್ ಇನ್ ಟೈಮ್ ಐ ವುಡ್ ಹ್ಯಾಂಡಲ್ ಅಸ್ ಡಿಫ್ರೆಂಟ್ಲಿ. ನನಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕರೆ ನಾನು ಹಿಂದೆ ಹೋಗಿ ಸರಿ ಮಾಡ್ಬೋದು ನನ್ನ ಲೈಫ್ ಅಲ್ಲಿ ಅಂತ ಖಂಡಿತ ನಾನು ಈ ಏನ್ ಸಿಚುವೇಶನ್ ಇದೆ, ಈ ಸಿಚುವೇಶನ್ ನಾನು ಡಿಫ್ರೆಂಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ದೆ ಅಂತ ಹೇಳ್ತಾವ್ರೆ. ಸಿಕ್ತಾ ಕ್ಲಾರಿಟಿ? ಬಿಫೋರ್ ಆಫ್ಟರು ಈಗ ಹೆಂಗ್ ಫೀಲ್ ಮಾಡ್ತಿದಾರೆ ನಿಮ್ ಬಗ್ಗೆ ಅಂತ. ಅವ್ರು ಡಿಫ್ರೆಂಟ್ ಆಗೇ ಹ್ಯಾಂಡಲ್ ಮಾಡಾರಂತೆ, ಈ ತರ ಸಪರೇಷನ್ ಪರಿಸ್ಥಿತಿ ತಂದ್ಕೊಳ್ತಿರ್ಲಿಲ್ಲ ಅಂತ ಹೇಳ್ತಿದಾರೆ. ಇಸ್ ಇಟ್ ಓವರ್? ಎಲ್ಲ ಮುಗ್ದೋಗಿದ್ಯಾ, ನಮ್ಮಿಬ್ರ ಮಧ್ಯೆ ಎಲ್ಲ ಮುಗ್ದೋಗಿದ್ಯಾ ಅಂತ ಅನ್ಕೋತಾ ಇದಾರೆ. ತುಂಬಾ ಜನ ನಾನು ಏನ್ ಹೇಳ್ದೆ, ತುಂಬಾ ಓವರ್ ಥಿಂಕ್ ಮಾಡ್ತಾರೆ ಅಂತ ಹೇಳ್ದೆ. ನೋಡಿ, ನೈಟ್ ಹೊತ್ತು ಹತ್ತಿದ್ದಾರೆ, ಅವ್ರು ನಿನ್ನ ನೆನ್ಸ್ಕೊಂಡ್ರು ಹತ್ತಿದ್ದಾರೆ. ಸಪರೇಷನ್ ಅವ್ರಿಗೆ ತಡ್ಕೊಳಕ್ ಆಗಿಲ್ಲ, ಹತ್ತಿದ್ದಾರೆ. ನೋಡಿ, ನೀವು ಹತ್ತಿದ್ದೀರಾ ಅನ್ಸುತ್ತೆ. ಮಿರರಿಂಗ್ ಎನರ್ಜಿ. ಇನ್ನು ನನ್ಗೆ ನಾನೇನ್ ಹೇಳ್ದೆ, ಇದ್ರಿಂದ ಆಚೆ ಬರ್ಬೇಕು, ಇವ್ರನ್ನೆಲ್ಲ ಕಟ್ ಆಫ್ ಮಾಡ್ಬೇಕು ಅಂತ ಅನ್ಕೋತಿದ್ರೆ ಅಂತ. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ನಾನು ಇದನ್ನ ಇನ್ನು ಈ ಸಪರೇಷನ್ ನನ್ ಕೈಲಿ ಆಗಲ್ಲ ಅಂತ ಹೇಳ್ತಿದ್ದಾರೆ. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಈ ಸಪರೇಷನ್ ಇನ್ನು ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಅಂತ. ನನ್ಗೆ ಯಾಕೆ ಇಷ್ಟೊಂದು ಪ್ಯಾಷನೇಟ್ ಎನರ್ಜಿ ಇದೆ, ನಾನು ಯಾಕೆ ನಿನ್ ಬಗ್ಗೆ ಇಷ್ಟೊಂದು ಫೀಲ್ ಮಾಡ್ತಿದ್ದೀನಿ ಅಂತ ಅನ್ಕೋತಾ ಇದಾರೆ. ಅಷ್ಟು ನೀವ್ ಅಷ್ಟು ನಾನು ಏನ್ ಹೇಳ್ದೆ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಿಮ್ಮ ಥಾಟ್ಸ್ ಅಲ್ಲಿ ಅವ್ರು ಕಳ್ದೋಗಿದ್ದಾರೆ ಗೈಸ್, ನಿಮ್ ಪರ್ಸನ್. ಈಗಂತೂ ನನ್ಗೆ ಯಾಕೆ ಹಿಂಗ್ ಆಗ್ತಿದೆ ಅಂತ ಅವ್ರಿಗೆ ಕ್ವಶನ್ ಆಗ್ಬಿಟ್ಟಿದೆ. ಐ ಕಾಂಟ್ ಮೇಕ್ ಯು ಹ್ಯಾಪಿ. ಆಕ್ಚುಲಿ ನೀವ್ ಅನ್ಕೊಂಡಿದ್ ರೇಂಜ್ಗೆ ಅವ್ರಿಲ್ಲ. ನಾನು ನಿಮ್ಗೆ ಅಷ್ಟೊಂದು ಖುಷಿ ಕೊಡಕ್ ಆಗಲ್ಲ ಅಂತ ಅವ್ರೇ ಅನ್ಕೋತಾ ಇದಾರೆ. ನೀವ್ ಅನ್ಕೊಂಡಂಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ನಂಗೆ ರೀಚ್ ಆಗಕ್ ಆಗುತ್ತೋ ಇಲ್ವೋ, ನಿಮ್ನ ಖುಷಿ ಪಡ್ಸಕ್ ಆಗುತ್ತೋ ಇಲ್ವೋ ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಓಕೆನಾ?
ಕ್ಲಾರಿಟಿ ಸಿಗ್ತಾ ಈಗ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಓಕೆ, ಯಾವ ಸಾಂಗ್ ನಿಮ್ಗೆ ಡೆಡಿಕೇಟ್ ಮಾಡ್ಬೋದು? 5 2 ಯಾವ ಸಾಂಗ್ ನಿಮ್ಗೆ ಡೆಡಿಕೇಟ್ ಮಾಡ್ಬೋದು ನಿಮ್ಮ ಪರ್ಸನ್? 5 2 ಏನಾಯ್ತು ನನ್ನ ಒಳಗೆ ಹೊಸತು, ಏನಾಯಿತು ನನ್ನ ಒಳಗೆ ಹೊಸತರ ಒಳಗೊಳಗೆ. ಗೈಸ್, ನಾನು ಏನ್ ಹೇಳ್ದೆ, ನಾನ್ ಯಾಕೆ ಈ ತರ ವೈ ನನ್ಗೆ ಈ ತರ ಫೀಲ್ ಆಗ್ತಿದೆ ಅನ್ನೋದು ರಿಪಿಟೇಷನ್ ನೋಡಿ. ಏನಾಯ್ತು ನನ್ನ ಒಳಗೆ, ವೈ ಡು ಐ ಫೀಲ್ ದಿಸ್ ವೇ? ರಿಪಿಟೇಷನ್ ಆಯ್ತಾ? ಕ್ಲಾರಿಟಿ ಸಿಕ್ತಾ ಗೈಸ್? ಕ್ಲೈಮ್ ಮಾಡಿ ಗೈಸ್. ಇಷ್ಟೊಂದು ಕನ್ಫರ್ಮೇಶನ್ ಕೊಡ್ತಿದ್ದೀನಿ, 2 ಸರಿ 3 ಸರಿ. ವಾವ್, ಅವ್ರಿಗೆ ಒಳಗೊಳ್ ಏನ್ ನಡೀತಿದೆ, ಅವ್ರು ಯಾರು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ. ಅಷ್ಟು ಪ್ಯಾಷನೇಟ್ ಎನರ್ಜಿ. ಅಪ್ಪ ನೋಡಿ, ಅವ್ರಿಗೆ ಏನ್ ನಡೀತಿದೆ, ಏನ್ ಆಗ್ತಿದೆ ನನ್ನಲ್ಲಿ ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಆ ಹೊಸತನ ಅವ್ರಿಗೆ ಇಷ್ಟ ಆಗ್ತಿದೆ. ಯಾಕಂದ್ರೆ ನೀವ್ ಅವ್ರಿಗೆ ಸನ್. ಓಕೆನಾ? ಈ ಸಾಂಗ್ ಪೂರ್ತಿ ನೋಡಿ, ನಿಮ್ಗೆ ನಿಮ್ ಪರ್ಸನ್ ಕಡೆಯಿಂದ ಇನ್ನೂ ಮೆಸೇಜಸ್ ಸಿಗುತ್ತೆ. ಓಕೆನಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು.